Good afternoon, students. We were discussing a few things relating to which facts are relevant. ಯಾವ ಸಂಗತಿಗಳು ಸುಸಂಬದ್ಧವಾಗಿರುತ್ತದೆ ಅಂತ ನಾವು ನೋಡ್ತಾ ಇದ್ವಿ. ಒಂದು ಸಂಗತಿ ಸುಸಂಬದ್ಧವಾಗಿದೆ ಅಂತ ಹೇಳಬೇಕಾದ್ರೆ ಈ ಕಲಂಗಳಲ್ಲಿ ಇರುವಂಥ ಯಾವುದೇ ಒಂದು ಅಂಶ ಅದರಲ್ಲಿ ಇರಬೇಕು. ಸೊ ಮೊದಲು ನಾವು ಎಲ್ಲ ಈ ಕಲಂಗಳನ್ನು ನೋಡಿ ಕಡೆಗೆ ಒಂದು ಸಮ್ಮರಿ ಮಾಡ್ತೀವಿ, ಒಂದು ಸಾರಾಂಶವನ್ನು ಮಾಡಿ ಅದರಲ್ಲಿ ಯಾವ್ಯಾವ ಸಂಗತಿಗಳು ಹೇಗೆ ಸುಸಂಬದ್ಧವಾಗಿರುತ್ತದೆ ಅಂತ ನಾವು ಹೇಗೆ ನೋಡಿದ್ದೀವಿ, ಅದು ಒಂದು ಕೇಸ್ ಮುಖಾಂತರ ಕೊನೆಯದಾಗಿ ನೋಡೋಣ. So we'll first discuss all the points which are there. What are the different facts which can be relevant, and then in the end we'll discuss one case where comprises all of these sections. Okay, so first we have seen res geste, that is the section 6, where those facts are relevant which form part of the same transaction. Section 6 ಮುಖಾಂತರ ನಾವು ನೋಡಿದ್ವಿ ಯಾವ ಸಂಗತಿಗಳು ಒಂದೇ ವ್ಯವಹರಣೆಯ ಭಾಗ ಆಗಿದೆ ಅಥವಾ ಒಂದೇ ವ್ಯವಹರಣೆಯ ಭಾಗ ಮತ್ತೆ ಈ ರೆಲೆವೆನ್ಸ್ ಈ ಪಾಯಿಂಟ್ ಇನ್ ಇಶ್ಯೂಗೆ ಸಂಬಂಧಪಟ್ಟಿರುವಂಥದ್ದು, ಅಂದರೆ ವಿವಾದ ಸಂಗತಿಗೆ ಸಂಬಂಧಪಟ್ಟಿರೋದು ಇರಬೇಕು. ಮತ್ತೆ ಒಂದೇ ಆ ಇಶ್ಯೂನಲ್ಲಿ ಏನು ಪಾಯಿಂಟ್ ಇದೆಯೋ ವಿವಾದ ಸಂಗತಿಯಲ್ಲಿ ಯಾವ ವ್ಯವಹರಣೆ ನಾವು ನೋಡ್ತಾ ಇದ್ದೀವೋ ಅದಕ್ಕೆ ಒಂದು ಭಾಗ ಇರುವಂಥ ಎಲ್ಲ ಸಂಗತಿಗಳು, ಅದು ಅದ್ರ ಆವಾಗ ಘಟನೆ ಆಗಲಿಲ್ಲ ಅಂದ್ರೂ ನಂತರ ಅಥವಾ ಮುಂಚಿತವಾಗಿ ಆ ಘಟನೆ ಆಗಿದ್ರು ಅದನ್ನ ನೋಡ್ಬೋದು ಅಂತ ಕಾಲಮ್ 6ನಲ್ಲಿ ನೋಡಿದ್ವಿ. Then we went to section 7 where we discussed state of things, we discussed opportunity, then we discussed event, that is the occasion, and the cause and effects. Occasion, cause, events, opportunity and state of things. ಇದನ್ನ ತೋರಿಸುವಂಥ ಸಂಗತಿಗಳು ಸುಸಂಬದ್ಧವಾಗಿರುತ್ತೆ ಅಂತ ಹೇಳಿದ್ವಿ. ಅದರಲ್ಲಿ ಒಂದು ಪ್ರಸಂಗ ತೋರಿಸಿ, ಯಾವ ಪ್ರಸಂಗದಿಂದ ಈ ಪಾಯಿಂಟ್ ಇನ್ ಇಶ್ಯೂ ಬಂದಿದೆ ಅಂದರೆ ವಿವಾದ ಸಂಗತಿ ಬಂದಿದೆ. ದೆನ್ ಕಾಸ್, ಅದಕ್ಕೆ ಕಾರಣ ಏನು, ಕಾರಣ ತೋರಿಸುವಂಥ ಸಂಗತಿಗಳು. ದೆನ್ ಅವಕಾಶ ಮಾಡಿ ತೋರಿಸುವಂಥ, ಅವಕಾಶ ಕೊಡುವಂಥ ಸಂಗತಿಗಳು, ಆ ವ್ಯವಹರಣೆಗೆ ಏನು ವಿವಾದ ಸಂಗತಿಗೆ ಅವಕಾಶ ಕೊಡುವಂಥ ಸಂಗತಿಗಳು, ಅದ್ರ ಪರಿಣಾಮ ತೋರಿಸುವಂಥ ಸಂಗತಿಗಳು, ಮತ್ತೆ ಆ ವಸ್ತುವಿನ ಸ್ಥಿತಿ ತೋರಿಸುವಂಥ ಸಂಗತಿಗಳು. ಇವೆಲ್ಲ ನಾವು ಒಂದು ಸುಸಂಬದ್ಧ ಸಂಗತಿ ಅಂತ ಹೇಳ್ಬೋದು ಅಂತ ನೋಡಿದ್ವಿ. ಈಗ ಸೆಕ್ಷನ್ 8, 8ನೇ ಸೆಕ್ಷನ್, 8ನೇ ಕಾಲಮ್ ಏನು ಹೇಳುತ್ತಂದ್ರೆ 3 ಇಂಪಾರ್ಟೆಂಟ್ ಪಾಯಿಂಟ್ಸ್, ದಟ್ ಈಸ್ 3 ಮಹತ್ವದ ಪಾಯಿಂಟ್ಸ್ ಅನ್ನು ನಾವು ನೋಡಬೇಕು. ಸಂಗತಿಗಳನ್ನು ಕೊಡುವಾಗ ಒಂದು ಯಾವ ವಿವಾದ ಸಂಗತಿ ಆಗಿದೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೇ ಆ ವಿವಾದ ಸಂಗತಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಿರುವಂತಹ ಸಂಗತಿಗೆ ಗುರಿ ಅಥವಾ ಹೇತು ತೋರಿಸುವಂಥ ಸಂಗತಿ. ಎರಡನೇದಾಗಿ ಅದಕ್ಕೆ ಸಿದ್ಧತೆ ಮಾಡಿರುವಂಥ ಸಂಗತಿ, ಅದಕ್ಕೆ ಸಿದ್ಧತೆ ಪಡಿಸಿರುವಂಥ ಅಥವಾ ತಯಾರಿ ಮಾಡಿರುವಂಥ ಸಂಗತಿ, ಅಥವಾ ಆ ವ್ಯಕ್ತಿಯ ಆ ವಿವಾದ ಸಂಗತಿಯ ಮುಂಚೆ ಅಥವಾ ನಂತರ ಅವನ ನಡತೆ ತೋರಿಸುವಂಥ ಸಂಗತಿ. ಸೊ ಮೊದಲು ಹೇತು ಅಥವಾ ಗುರಿ ಅಂತ ಹೇಳ್ಬೋದು, ಎರಡನೇದಾಗಿ ಒಂದು ಪ್ರಿಪರೇಷನ್ ಅಥವಾ ಸಿದ್ಧತೆ ಅಂತ ಹೇಳ್ಬೋದು, ಮೂರನೇದಾಗಿ ಅದಕ್ಕೆ ಅವನ ಹೇಗೆ ನಡೆದಿದ್ದಾನೆ, ಯಾವ ರೀತಿ ನಡೆದಿದ್ದಾನೆ, ಅವನ ನಡತೆ ತೋರಿಸುವಂಥ ಸಂಗತಿ. ಈ ಮೂರನ್ನು ಹೇಗೆ ನಾವು ಸುಸಂಬದ್ಧ ಸಂಗತಿ ಅಂತೀವಿ ಅಂತ ಹೇಳಿದ್ರೆ, ಸೆಕ್ಷನ್ 8 says basically that any fact is relevant which shows or constitutes a motive or preparation for any fact in issue or a relevant fact.
ಫ್ಯಾಕ್ಟ್ ಇನ್ ಇಶ್ಯೂ ವಿವಾದ್ಯ ಸಂಗತಿಗೆ ಅಥವಾ ಸುಸಂಬದ್ಧ ಅದಕ್ಕೆ ಸಂಬಂಧಪಟ್ಟಿರುವಂಥ ಸಂಗತಿಗೆ ಒಂದು ಹೇತು ತೋರಿಸುವಂಥ ಸಂಗತಿ ಅಥವಾ ಅದು ಆಗಬೇಕು ಅಂತ ಸಿದ್ಧತೆ ಮಾಡಿರುವಂತಹ ಸಂಗತಿ, ಇವೆಲ್ಲ ಸುಸಂಬದ್ಧವಾಗಿರುತ್ತೆ. ಅದನ್ನ ಸುಸಂಬದ್ಧ ಸಂಗತಿ ಅಂತ ಹೇಳ್ಬೋದು. ಎರಡನೇದಾಗಿ, ದ ಕಾಂಡಕ್ಟ್ ಆಫ್ ಎನಿ ಪಾರ್ಟಿ ಆರ್ ಆಫ್ ಎನಿ ಏಜೆಂಟ್ ಟು ಎನಿ ಪಾರ್ಟಿ. ಆ ಕೋರ್ಟ್ ಮುಂದೆ ಏನೋ ಪ್ರಕರಣ ಇದೆಯೋ, ಮೊಕದ್ದಮೆ ಇದೆಯೋ, ಅದಕ್ಕೆ ಒಬ್ಬ ಕಕ್ಷಿದಾರ ಇರ್ತಾನೆ, ಪಾರ್ಟಿ ಇರ್ತಾನೆ, ಅಥವಾ ಅವನ ಏಜೆಂಟ್ ಇರ್ತಾನೆ. ಅವನ ಏಜೆಂಟ್ ಅಥವಾ ಅವನದ ನಡತೆ, ಯಾವುದೇ ಒಂದು ದಾವೆ ಅಥವಾ ವ್ಯವಹರಣೆ ಕೋರ್ಟ್ ಮುಂದೆ ನಡೀತಾ ಇದ್ರೆ, ಯಾವುದೇ ದಾವೆ ಅಥವಾ ಪ್ರೊಸೀಡಿಂಗ್ ನಡೀತಾ ಇದ್ರೆ, ಆ ದಾವೆ ಅಥವಾ ಪ್ರೊಸೀಡಿಂಗ್ ಅಲ್ಲಿ ಯಾವ ವ್ಯಕ್ತಿ, ಯಾವ ಪಾರ್ಟಿ ಇದ್ದಾನೋ ಅವನು ಅಥವಾ ಅವನ ಏಜೆಂಟ್ ಮುಖಾಂತರ ನಾವು ನೋಡ್ತಾ ಇದ್ರೆ, ಅವನ ಏಜೆಂಟಿನ ನಡತೆ ಅಥವಾ ಆ ಪಾರ್ಟಿಯ ನಡತೆ, ಆ ನಡತೆ ಯಾವಾಗಿರ್ಬೇಕಂದ್ರೆ ಇನ್ ರೆಫರೆನ್ಸ್ ಟು ಎನಿ ಫ್ಯಾಕ್ಟ್ ಇನ್ ಇಶ್ಯೂ ದೇರ್ ಇನ್, ಅಂದ್ರೆ ಆ ವಿವಾದ್ಯ ಸಂಗತಿಯ ಸಂಬಂಧದಲ್ಲಿ ಅವನ ನಡತೆ ಏನು ಅಂತ. ಮತ್ತೆ ಸಪೋಸ್ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಒಂದು ಅಪರಾಧ ನಡೆದಿದ್ರೆ, ಯಾರ ವ್ಯಕ್ತಿಯ ವಿರುದ್ಧವಾಗಿ ಅಪರಾಧ ನಡೆದಿದೆ ಆ ವ್ಯಕ್ತಿಯ ನಡತೆನೂ ಸುಸಂಬದ್ಧವಾಗಿದೆ. ಅಂದ್ರೆ ಯಾವ ವ್ಯಕ್ತಿ ಅಪರಾಧ ಮಾಡ್ತಾನೆ ಅವನ ನಡತೆನೂ ಸುಸಂಬದ್ಧವಾಗಿದೆ. ಯಾವುದೇ ಆ ಪ್ರೊಸೀಡಿಂಗ್ಗೆ ಅಥವಾ ದಾವೆಗೆ ಪಾರ್ಟಿ ಇರುವಂಥ, ಪಕ್ಷಕಾರ ಇರುವಂಥ ವ್ಯಕ್ತಿಯ ನಡತೆ ಸುಸಂಬದ್ಧವಾಗಿದೆ. ಮತ್ತೆ ಅವನ ಯಾವುದು ಸಂಗತಿ ಇದೆಯೋ, ಫಾರ್ ಎಕ್ಸಾಂಪಲ್ ಈಗ ಅವನು ಮರ್ಡರ್ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ಯಾರು ಅದನ್ನ ಮಾಡಿರ್ತಾನೋ ಮತ್ತೆ ಪ್ರಾಸಿಕ್ಯೂಷನ್, ಇವು ಪಾರ್ಟಿಗಳು ಆಗ್ತಾರೆ. ಸೊ ಪ್ರಾಸಿಕ್ಯೂಷನ್ ಅಂದ್ರೆ ಕಂಪ್ಲೇನೆಂಟ್ ಇರ್ಬೋದು, ಕಂಪ್ಲೇನೆಂಟ್ ಅವನು ಮಾಡಿರುವಂಥ ಅವನ ನಡತೆ ಇರ್ಬೋದು, ಅಥವಾ ಆ ವ್ಯಕ್ತಿ, ಯಾವ ವ್ಯಕ್ತಿ ಇದನ್ನ ಮಾಡಿದ್ದಾನೆ ಅಂತ ಆರೋಪಿ ಇದ್ದಾನೆ ಅವನ ನಡತೆ ಇರ್ಬೋದು, ಅಥವಾ ಯಾವುದೇ ಪಾರ್ಟಿ ಟು ಎ ಸೂಟ್, ದಾವೆ ನಡೀತಾ ಇರುವಾಗ ಆ ದಾವೆಯ ಸಂಬಂಧದಲ್ಲಿ ಇರುವಂಥ ಪಕ್ಷಕಾರರ ನಡತೆಗಳು, ಆಯ್ತಾ, ಅವರ ನಡತೆ. ಮತ್ತೆ ಯಾರ ವಿರುದ್ಧವಾಗಿ ಇದು ಅಫೆನ್ಸ್ ಆಗಿದೆ ಅವರ ನಡತೆ, ಇದೆಲ್ಲ ಸುಸಂಬದ್ಧವಾಗಿರೋ ಅಂತ ಸಂಗತಿ. ಯಾವಾಗ ಅಂದ್ರೆ, ಇಫ್ ಸಚ್ ಕಾಂಡಕ್ಟ್ ಇನ್ಫ್ಲೂಯೆನ್ಸಸ್ any fact in issue or relevant fact, or if such conduct is influenced by any fact in issue or relevant fact. ಅವನ ನಡತೆಯಿಂದ ಯಾವುದೇ ಒಂದು ವಿವಾದದ ಸಂಗತಿ ಉತ್ಪ್ರೇರಿತ ಆಗಿದೆ ಅವನ ನಡತೆಯಿಂದ, ಅಥವಾ ಅವನ ಆ ಸಂಗತಿಗೆ ಅಥವಾ ಸಂಬಂಧಿತ ಯಾವುದೇ ಸಂಗತಿಗೆ ಅವನು ಪ್ರೇರಣೆ ಮಾಡಿದಾನ ಅಥವಾ ಅವನು ಏನಾದರೂ ಇನ್ಫ್ಲುಯೆನ್ಸ್ ಮಾಡಿದಾನ, ಆ ಇನ್ಫ್ಲುಯೆನ್ಸ್ ಮಾಡಿರೋದು ಸಂಗತಿ ಸುಸಂಬದ್ಧವಾಗಿರುತ್ತೆ. ವೆದರ್ ಇಟ್ ಈಸ್ ಎ ಪ್ರೀವಿಯಸ್ ಆರ್ ಸಬ್ಸಿಕ್ವೆಂಟ್ ಕಾಂಡಕ್ಟ್, ಅಂದ್ರೆ ಆ ವ್ಯವಹರಣೆಯ ಮುಂಚೆ ಅವನ ನಡತೆ ಇರ್ಬೋದು, ಆ ವ್ಯವಹರಣೆಯ ನಂತರ ಅವನ ನಡತೆ ಇರ್ಬೋದು, ಎರಡೂ ಅದಕ್ಕೆ ಸಂಬಂಧವಾಗಿರುತ್ತೆ. ಇದಕ್ಕೆ ಎರಡು ವಿವರಣೆ ಕೊಟ್ಟಿದ್ದಾರೆ. there are two explanations which says that the word conduct in this section does not include statements. ಹೇಳಿಕೆಗಳು ಇದರಲ್ಲಿ ಬರೋದಿಲ್ಲ ಅಂತ ಹೇಳುತ್ತೆ. ಆದ್ರೆ ಯಾವ ಸ್ಟೇಟ್ಮೆಂಟ್ಸು ಅವನ ನಡತೆಯ ಜೊತೆಲೇ ಹೋಗುತ್ತವೆ, ಅಂದ್ರೆ ಅವನ ನಡತೆ ತೋರಿಸುವಂಥ ಅದ್ರ ಜೊತೆಲೇ ಆಗಿರುವಂಥ ಹೇಳಿಕೆ, ಅದು ಪಾರ್ಟ್ ಆಫ್ ಅವನ ಕಾಂಡಕ್ಟ್ ಆಗಬೇಕು. ಇಟ್ ಶುಡ್ ಬಿಕಮ್ ಎ ಪಾರ್ಟ್ ಆಫ್ ಅ ಕಾಂಡಕ್ಟ್. ದೋಸ್ ಸ್ಟೇಟ್ಮೆಂಟ್ಸ್ ವಿಚ್ ಆರ್ ಪಾರ್ಟ್ ಆಫ್ ದ ಕಾಂಡಕ್ಟ್ ಆರ್ ವಿಚ್ ಎಕ್ಸ್ಪ್ಲೇನ್ ಆಕ್ಟ್ಸ್ ಅದರ್ ದೆನ್ ಸ್ಟೇಟ್ಮೆಂಟ್ಸ್. ಆ ಮಾತುಗಳು, ಆ ಸ್ಟೇಟ್ಮೆಂಟ್ಸ್ಗಳು, ಹೇಳಿಕೆಗಳು ಅವನ ನಡತೆ ಬಿಟ್ಟು ಬೇರೆ ಫ್ಯಾಕ್ಟ್ಸ್ ಅನ್ನ ತೋರಿಸ್ತಾ ಇರುವಂಥದ್ದು. ಸೊ ದಟ್ ಮೀನ್ಸ್ besides that, it says that this explanation does not affect the relevancy of any other statements made under any other section of this act. ಈ ಆಕ್ಟ್ ಅಲ್ಲಿ, ಅಧಿನಿಯಮದಲ್ಲಿ ಬೇರೆ ಸೆಕ್ಷನ್ ಅಡಿಯಲ್ಲಿ
ಬೇರೆ ಕಲಮಾಡಿಯಲ್ಲಿ ಏನು ನಾವು ಹೇಳಿಕೆಗಳು ಅಂತ ಹೇಳಿರ್ತೀವಿ ಅದ್ರ ಬಗ್ಗೆ ಇದು ಹೇಳ್ತಾ ಇಲ್ಲ ಅಂತ ಹೇಳುತ್ತೆ. ಅಂದ್ರೆ ಕಾಂಡಕ್ಟ್ ಅಂದ್ರೆ ಸ್ಟೇಟ್ಮೆಂಟ್ಸ್ ಇಲ್ಲ, ಜಸ್ಟ್ ಕಾಂಡಕ್ಟ್, ಜಸ್ಟ್ ಸ್ಟೇಟ್ಮೆಂಟ್, ಸಿಂಪಲ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಕಾಂಡಕ್ಟ್. ಬಟ್ ಕಾಂಡಕ್ಟ್ ಜೊತೆಲೆ ಸೇರಿರುವಂಥ ಹೇಳಿಕೆಗಳು ಅದು ನಡತೆ ಆಗುತ್ತೆ, ಇಟ್ ಬಿಕಮ್ಸ್ ಎ ಕಾಂಡಕ್ಟ್. ಸೊ ಎರಡನೇ ವಿವರಣೆ ಏನಾಗುತ್ತೆ, ಯಾವಾಗ ಒಂದು ನಡತೆ, ಒಬ್ಬರು ವ್ಯಕ್ತಿಯ ನಡತೆ ಸುಸಂಬದ್ಧವಾಗಿರುತ್ತೆ ಆವಾಗ ಅವನ ಮುಂದೆ ಅವನ ಹಿಯರಿಂಗ್ ಅಲ್ಲಿ ಅವನು ಕೇಳೋ ಹಂಗೆ ಹೇಳಿರುವಂಥ ಸ್ಟೇಟ್ಮೆಂಟ್ಸ್ಗಳು, ಹೇಳಿಕೆಗಳು, ಅಥವಾ ಅವನ ಮುಂದೆ ಹೇಳಿರುವಂಥ ಸ್ಟೇಟ್ಮೆಂಟ್ಸ್ಗಳು, ಅಥವಾ ಅವನಿಗೆ ಹೇಳಿರುವಂಥ ಸ್ಟೇಟ್ಮೆಂಟ್ಸ್, ಹೇಳಿಕೆಗಳು, ಯಾವ ಹೇಳಿಕೆಗಳಿಂದ ಅವನ ನಡತೆ ಆಗಿದೆ, ಪರಿಣಾಮವಾಗಿ ಆಗಿದೆ, ಆ ಸ್ಟೇಟ್ಮೆಂಟ್ಸ್ಗಳು ಸುಸಂಬದ್ಧವಾಗಿದೆ ಅಂತ ಹೇಳ್ತೀವಿ. ಸೊ ವೆನ್ ಯು ಲುಕ್ ಇನ್ ಟು ದೀಸ್ ಕ್ವೆಶ್ಚನ್ಸ್ ಆರ್ ದೀಸ್ ಪಾಯಿಂಟ್ಸ್, we can summarize it in this form that whenever there is a suit, that is a civil suit, and whenever there is a criminal or civil proceeding, okay, who are the parties to the proceeding, those people, okay, their conduct is relevant, the conduct which influences their behavior is relevant, that should influence them to do that thing which is in point in issue. So such things which have influenced them to behave in that manner, ಈ ರೀತಿ ನಡೆಯೋಕ್ಕೆ ಅವ್ರಿಗೆ ಇದನ್ನ ಮಾಡಿರುವಂಥದ್ದು, ಇನ್ಫ್ಲುಯೆನ್ಸ್ ಮಾಡಿರುವಂಥ ಏನು ಸ್ಟೇಟ್ಮೆಂಟ್ಸ್ಗಳು ಅಥವಾ ಬೇರೆ ಕಾಂಡಕ್ಟ್ಗಳು, ಬೇರೆ ನಡತೆಗಳು, ಅದೆಲ್ಲ ಸುಸಂಬದ್ಧವಾಗಿದೆ ಅಂತ ಹೇಳ್ಬಹುದು. ಫಸ್ಟ್ ಒನ್, ಗುರಿ ಅಂತ ತೋರಿಸುವಂಥ, ಅಂದರೆ ನೋಡಿ, ಗುರಿ, ಹೇತು, ಉದ್ದೇಶ, that is a intention, motive, intention, motive. See, motive and intention, what is the difference between the two is that intention is the thing which inspires a person to do something. Okay, it inspires a person. ಒಬ್ಬ ವ್ಯಕ್ತಿಗೆ ಇದನ್ನ ಮಾಡು ಅಂತ ಹೇಳುವಂಥ, ಪ್ರೇರಣೆ ಕೊಡುವಂಥ ಏನು ಭಾವನೆ ಇದೆ ಅದು ಅವನ ಉದ್ದೇಶ ಅಂತ ಹೇಳ್ತೀವಿ. ಯಾವುದೇ ಒಂದು ಥಿಂಗ್ ಮಾಡಬೇಕು, ಯಾವುದೇ ಒಂದು ವಸ್ತು, ಯಾವುದೇ ಒಂದು ಸಾಧಿಸ್ಬೇಕು, ನಾವು ಒಂದು ಸಾಧಿಸ್ಬೇಕು ಅಂದಾಗ ಏನು ಪ್ರೇರಣೆ, ಯಾವುದು ಪ್ರೇರಣೆ ಕೊಡುತ್ತೆ ಅದು ಅವನ ಮಾನಸಿಕತೆ, ಅದು ಮಾಡಬೇಕು ಅಂತ ಏನು ಮಾನಸಿಕತೆ ಇರುತ್ತೆ ಅದು ನಾವು ಅವನ ಉದ್ದೇಶ ಅಂತ ಹೇಳ್ತೀವಿ. ಮೋಟಿವ್ ಇಸ್ ದ ಎಂಡ್ ರಿಸಲ್ಟ್. ಈ ಪ್ರೇರಣೆಯಿಂದ, ಈ ಉದ್ದೇಶದಿಂದ ಅವನು ಸಾಧಿಸ್ತಾನೆ ಏನೋ, ಅವನು ಯಾವ ಗುರಿ ಸಾಧಿಸ್ತಾನೆ, ಆ ಗುರಿ ಅಂದರೆ ಮೋಟಿವ್. ಆ ಗುರಿ ಅಂದರೆ ಅದನ್ನ ಅಂತಿಮ ಅವನ ಗುರಿ ಅಂತ ಹೇಳ್ತೀವಿ. ಅವನು ಇದನ್ನು, ಈ ಉದ್ದೇಶ ಸಾಧಿಸಿ ಅವನು ಗುರಿಗೆ ತಲುಪ್ತಾನೆ. ಸೊ ಮೋಟಿವ್ ಇಸ್ ದ ಎಂಡ್, ಇಂಟೆನ್ಷನ್ ಈಸ್ ದ ಇನ್ಫ್ಲುಯೆನ್ಸರ್. Okay, so that way we have of course discussed this when they have studied the same thing, the parts of a crime in criminal law. When we were studying Indian Penal Code and criminal law, we have discussed that what are the different parts of the crime. So there we have seen that intention, motive, preparation, these are all parts of a crime, is it not? ಒಂದು ಅಪರಾಧ ನಡಿಬೇಕಾದ್ರೆ ಮೊದಲನೇದಾಗಿ ಅವನ ಮನಸ್ಸಲ್ಲಿ ಉದ್ದೇಶ, ಒಂದು ಗುರಿ ಇರಬೇಕು, ಒಂದು ಮನಸ್ಸಲ್ಲಿ ಒಂದು ಉದ್ದೇಶ ಇರಬೇಕು, ಉದ್ದೇಶ ಪೂರ್ವಕ ಮಾಡಿರ್ಬೇಕು ಅವನು ಆ ಅಪರಾಧವನ್ನ. ಅದನ್ನ ಮಾಡಿದಾಗ ಅದಕ್ಕೆ ಮುಂಚಿತವಾಗಿ ಅವನು ಏನೋ ಒಂದು ಸಿದ್ಧತೆ ಪಡಿಸಿರ್ತಾನೆ. ಅವನು ಹಾಗೆ ಮಾಡಲ್ಲ, ಒಂದು ಪ್ರಿಪ್ರೇಷನ್ ಮಾಡ್ತಾನೆ. ಕೆಲವು ಸತಿ ಹಾಗೇನೂ ಮಾಡಬಹುದು. ಅವನು ಹಾಗೆ ಮಾಡಿದ್ರೆ ಅದಕ್ಕೆ ಬೇರೆ ಅವನ ಮಾನಸಿಕತೆ ತೋರಿಸುತ್ತೆ. ಸೊ ಇಟ್ ಶೋಸ್ ದಟ್ ಇಟ್ ಈಸ್ ಎ ಸಡನ್ ಅಂಡ್ ಗ್ರೇವ್ ಪ್ರೊವೊಕೇಶನ್ ಅಂತ ಹೇಳ್ತೀವಿ. ಸಡನ್ಲಿ ಅವನು ಮಾಡಿದ್ದಾನೆ ಅಂದರೆ ಅವನು ಮುಂಚಿತವಾಗಿ ಅವನು ಪ್ರಿಪರೇಷನ್ ಮಾಡದೇನೂ ಮಾಡಬಹುದು. ಸೊ ಅದು ಕ್ರೈಮ್ ಆಗುತ್ತಾ ಅಂತ ನೋಡುವಾಗ ನಾವು ಅದ್ರ ಪ್ರಕಾರ ನಾವು ಸ್ಟಡಿ ಮಾಡಿದ್ವಿ ಅದನ್ನು. ಸೊ ಯು ಹ್ಯಾವ್ ಟು ಪ್ರೂವ್ ದೀಸ್ ಥಿಂಗ್ಸ್ ಇನ್ ದ ಫಾರ್ಮ್ ಆಫ್ ಎವಿಡೆನ್ಸ್. ಸೊ ವೆನ್ ಯು ಆರ್ ಪ್ರೂವಿಂಗ್ ದೀಸ್ ಥಿಂಗ್ಸ್, ಯು ಆರ್ ಗಿವಿಂಗ್ ಫ್ಯಾಕ್ಟ್ಸ್, ವೆದರ್ ಇಟ್ ಈಸ್ ಹಿಸ್ ಮೋಟಿವ್, ಟು ಶೋ ಹಿಸ್ ಮೋಟಿವ್. Now one thing is there, whatever facts show his motive, whatever fact shows the
shows that he has prepared for that act. ಸಿವಿಲ್ ಇರ್ಬೋದು, ಕ್ರಿಮಿನಲ್ ಇರ್ಬೋದು. ಅವನು ಅದಕ್ಕೆ ತಯಾರಿ ಮಾಡೋಕ್ಕೆ, ಅವನು ಅದಕ್ಕೆ ಸಿದ್ಧತೆ ಪಡಿಸೋಕ್ಕೆ ಏನೇನು ಮಾಡಿದ್ದಾನೆ, ಆವಾಗ ಅವನು ಏನೇನು ಕಾರ್ಯಗಳನ್ನು ನಡೆಸಿದ್ದಾನೆ, ಇವೆಲ್ಲಾನು ಪ್ರಿಪ್ರೇಷನ್ ಅಲ್ಲಿ ಬರುತ್ತೆ. ಅವನ ಪ್ರಿಪ್ರೇಷನ್ ಅದನ್ನು ತೋರಿಸೋ ಅಂಥ ಎಲ್ಲಾನು ಸಂಗತಿಗಳು ಅದಕ್ಕೆ ಸುಸಂಬದ್ಧವಾಗಿರುತ್ತದೆ. ಅದು ಅಲ್ಲದೇನೆ ಅವನ ಮೋಟಿವ್ ಪ್ರಿಪ್ರೇಷನ್ ಅಲ್ಲದೇನೆ ಅವನ ಕೆಲವು ಸಂದರ್ಭಗಳಲ್ಲಿ ಅವನು ಯಾವ ರೀತಿ ಅವನು ನಡೆದ, ಕೆಲವು ಸಂದರ್ಭಗಳಲ್ಲಿ ಅವನು ಯಾವ ರೀತಿ ಅವನು ಮಾತಾಡ್ತಾ ಇದ್ದ, ಆಚರಣೆ ಮಾಡ್ತಾ ಇದ್ದ, ಅವನ ಹೇಳಿಕೆ ಹೇಳುವಂಥ ಪದ್ಧತಿ ಏನು, ಅವನು ಅದ್ರ ಜೊತೆಲಿ ಏನೋ ಭಯ ಪಡ್ಕೊಂಡಿದ್ನ, ಅಥವಾ ಏನಾದರೂ ಒಂದು ಓಡ್ ಹೋಗ್ತಾ ಇದ್ನ, ಅಥವಾ ಅವನು ಯಾರು ಅದ್ರ ಬಗ್ಗೆ ಮಾತಾಡಿದ್ರೆ ಅವನು ಸಡನ್ಲಿ ಅವನು ಸುಮ್ಮನೆ ಇರ್ತಾ ಇದ್ನ, ಇವೆಲ್ಲ ಏನಿದೆ, ಅವನು ಏನೇನು ಮಾಡ್ತಾನೆ ಆ ಸಂದರ್ಭದಲ್ಲಿ, ಇವೆಲ್ಲ ಒಂದು ಕಾಂಡಕ್ಟ್ ತೋರಿಸುತ್ತೆ. ಅದರಿಂದ ಈ ತರ ಅವನ ನಡತೆ ಇತ್ತು ಆ ಸಂದರ್ಭದಲ್ಲಿ, ಅಥವಾ ಈ ವಿಷಯ ಏನ್ ಕೋರ್ಟ್ ಮುಂದೆ ವಿಷಯ ಇದೆಯೋ, ವಿವಾದ ವಿಷಯ, ಇದಕ್ಕೆ ಸಂಬಂಧಪಟ್ಟಿರುವಂತಹ ಘಟನೆ ಎಲ್ಲಾನು ಸುಸಂಬದ್ಧ ಸಂಗತಿಗಳಾಗುತ್ತೆ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಈ the first example relating to a criminal case. A is tried for the murder of B. B ಯ ಕೊಲೆಯ ಆರೋಪ ಇದೆ. ಎಗೆ ಟ್ರಯಲ್ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ ಇದು. ಸೊ ಅವನು ಇದಕ್ಕೆ ಮುಂಚೆ ಈಗ ಬಿದು ಕೊಲೆ ಆಗಿದೆ, ಎ ಮಾಡಿದ್ದಾನೆ ಅಂತ ಅವನ ಮೇಲೆ ಆರೋಪ ಇದೆ. ಇದರಲ್ಲಿ ಸಂಗತಿಗಳು ಏನ್ ಕೊಡ್ತಾರಂದ್ರೆ, ಎ ಇದಕ್ಕೆ ಮುಂಚೆ ಸಿಗೆ ಕೊಲೆ ಮಾಡಿದ್ದ, ಮತ್ತೆ ಬಿಗೆ ಗೊತ್ತಿತ್ತು, ಬಿ ನೋಡಿದ್ದ ಅದನ್ನ. ಅದರಿಂದ ಬಿ, ನೀನು ಏನಾದ್ರೂ ನನಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ನಾನು ಎಲ್ಲಾರ್ಗೆ ಹೇಳ್ಬಿಡ್ತೀನಿ ನೀನ್ ಸಿಗೆ ಕೊಲೆ ಮಾಡಿದ್ದ ಅಂತ ಹೇಳಿ ಅವನಿಗೆ ಹೆದರಿಸ್ತಾ ಇದ್ದ. ಸೊ ಅವನು ಕೊಲೆ ಮಾಡಿದಾನೆ ಸಿದು. ಈಗ ಇವನಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅವನ ಅಮೌಂಟ್ ಕೇಳಿರೋದು ಅಷ್ಟು ಕೊಟ್ಟಿಲ್ಲ ಅಂತಂದ್ರೆ ಇವನು ಬೇರೆಯವ್ರಿಗೆ ಹೇಳ್ಬಿಡ್ತಾರೆ ಅಂತ ಹೇಳಿ ಭಯಪಟ್ಟು ಬಿಗೆ ಕೊಲೆ ಮಾಡ್ಬಿಡ್ತಾನ. ಅಂದ್ರೆ ಯಾರು ಅವನಿಗೆ ಭಯ ತೋರಿಸ್ತಾ ಇರ್ತಾರೋ ಅವನಿಗೆ ಕೊಲೆ ಮಾಡ್ತಾನೆ. ಇದನ್ನ ತೋರ್ಸಕ್ಕೆ ಅವನು ಮುಂಚೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅಂತ ಏನ್ ಸಂಗತಿಗಳಿದೆ, ಈ ಸಂಗತಿಗಳೆಲ್ಲ ಸುಸಂಬದ್ಧ ಸಂಗತಿಗಳು, ಅದನ್ನ ಹೇಳ್ಬೋದು. ದೀಸ್ ಥಿಂಗ್ಸ್ ಶೋ ದ ಮೋಟಿವ್. ಅವನ ಹೇತು ತೋರಿಸುತ್ತೆ, ಯಾವ ಹೇತುಯಿಂದ ಮಾಡ್ದ. ನೋಡಿ, ಯಾವುದೇ ವ್ಯಕ್ತಿ ಒಂದು ಕಾರ್ಯವನ್ನ ಮಾಡ್ಬೇಕಾದ್ರೆ ಏನಾದ್ರೂ ಒಂದು ಹೇತು ಇದ್ದೇ ಇರುತ್ತೆ. ಎನಿ ಪರ್ಸನ್ ಹೂ ಡಸ್ ಸಮಥಿಂಗ್ ಆಲ್ವೇಸ್ ಹ್ಯಾಸ್ ಸಮ್ ಮೋಟಿವ್ ಬಿಹೈಂಡ್ ಹಿಸ್ ಆಕ್ಟ್ಸ್. Acts don't happen without a motive. There is some motive. But sometimes you don't get any facts to show or any evidence to show that he had a motive. The question is, if yes, can you hear me now, Hamza? Is it possible to hear me? Am I clear? So the thing is, when a person is having some motive in his mind, then that is he wants to get something in the end. So he wants to achieve something in the end, and because of that he does something or he acts in a certain manner. He does something ಅಂದ್ರೆ ಅವನು ಏನು ಔಟ್ವರ್ಡ್ಲಿ ಮಾಡ್ತಾನೋ, ಏನೋ ಒಂದು ಇದನ್ನ ಮಾಡ್ತಾನೆ, ಒಂದು ಕಾರ್ಯವನ್ನ ನಡೆಸ್ತಾನೆ, ಅದಕ್ಕೆ ಯಾವಾಗಲೂ ಒಂದು ಗುರಿ ಇದ್ದೇ ಇರುತ್ತೆ. ಆದ್ರೆ ಗುರಿ ಯಾವಾಗಲೂ ಕಾಣಲ್ಲ. ಮನಸ್ಸಲ್ಲಿ ಇರುವಂತ ಉದ್ದೇಶ ಕಾಣೋದಿಲ್ಲ, ಮನಸ್ಸಲ್ಲಿ ಇರುವಂತ ಗುರಿ ಕಾಣೋದಿಲ್ಲ. ಆದ್ರೆ ಅಕ್ಕಪಕ್ಕ ಆಗಿರುವಂತ ಘಟನೆಗಳ ಮೇಲೆ, ಅಥವಾ ಅದರ ನಂತರ ಅಥವಾ ಅದಕ್ಕೆ ಮುಂಚೆ ಆಗಿರುವಂತ ಸಂಗತಿಯ ಮೇಲೆ ಆಧಾರವಾಗಿ ನಾವು ಅವನ ಗುರಿ ಏನಿರ್ಬಹುದು ಅಂತ ನಾವು ನಿಶ್ಚಿತ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಉದಾಹರಣೆಯಾಗಿ ಒಬ್ಬ ವ್ಯಕ್ತಿ ಒಬ್ರು
ರಿಚ್ ಲೇಡಿಗೆ ಮದುವೆ ಆಗ್ತಾನೆ. ಒಬ್ಬರು ತುಂಬಾ ದುಡ್ಡಿರುವಂಥ ಶ್ರೀಮಂತ ಮಹಿಳೆಯರ ಜೊತೆಲೆ ಮದುವೆ ಆಗ್ತಾನೆ. ಈ ಮಹಿಳೆ ವಯಸ್ಸಿಂದ ಜಾಸ್ತಿ ಇದೆ, ಆದ್ರೂ ಮದುವೆ ಆಗ್ತಾನೆ. ಇದಕ್ಕೆ ಗುರಿ ಏನು ಅಂದರೆ, ಆಫ್ಟರ್ ಹರ್ ಹಿ ವಿಲ್ ಬಿ ದ ಸಕ್ಸೆಸರ್ ಟು ಹರ್ ವೆಲ್ತ್. ಅವಳ ನಂತರ, ಆ ವ್ಯಕ್ತಿಯ ನಂತರ ಈ ಧನ ಪ್ರಾಪ್ತಿ ನನಗೆ ಆಗುತ್ತೆ, ನಾನು ಇದಕ್ಕೆ ಸಕ್ಸೆಸರ್ ಆಗ್ತೀನಿ ಅಂತ ಒಂದು ಗುರಿ ಇಟ್ಕೊಂಡಿರ್ತಾನೆ. ಸೊ ಇಫ್ something happens or an accident takes place or he has believed but that itself does not show the motive. See, because he has married her, it doesn't mean that he is having that motive in his mind, but it can be. ಅಂದ್ರೆ ಅರ್ಥ ಏನು, ಗುರಿ ಇರಬಹುದು, ಆದ್ರೆ ಅವನ ಮನಸ್ಸಲ್ಲಿ ಇರುತ್ತೆ, ಅದನ್ನ ತೋರ್ಸಕ್ಕಾಗಲ್ಲ, ಯಾರು ನೋಡಕ್ಕಾಗಲ್ಲ. ಯಾವುದೇ ಒಂದು ಘಟನೆ ನಡೆದಾಗ ಈ ಗುರಿ ಇರುತ್ತೆ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕಾಗುತ್ತೆ. ಅಂದ್ರೆ ಯಾವುದೇ ಒಂದು ಅಪರಾಧ ತೋರಿಸ್ಬೇಕಾದ್ರೆ ಗುರಿ ಇತ್ತು ಅಂತ ತೋರಿಸ್ಲೇಬೇಕಾ? ಅದು ತೋರಿಸೋದೇ ಮುಖ್ಯನಾ? ಗುರಿ ಇತ್ತು ಅಂದ್ರೇನೆ ನಾವು ಅದನ್ನ ಪಡಿಸ್ಕೊಳ್ಳೋಕೆ ಆಗುತ್ತಾ? ಅಥವಾ ಗುರಿ ನಾವು ತೋರ್ಸಕ್ಕಾಗಲಿಲ್ಲ, ಯಾವುದೇ ಒಂದು ಹೇತು ತೋರ್ಸಕ್ಕಾಗಲಿಲ್ಲ ಅಂದ್ರೂ ಕೂಡ ಆ ವ್ಯಕ್ತಿ ಆ ಆರೋಪವನ್ನ ಏನು ಹೊಂದಿದ್ದಾನೆ, ಆ ಅಪರಾಧವನ್ನು ಮಾಡಿದ್ದಾನೆ ಅಂತ ನಾವು ಪ್ರೂವ್ ಮಾಡ್ಬೋದಾ, ನಾವು ಸಾಬೀತುಪಡಿಸ್ಬೋದಾ ಅಂತ ಪ್ರಶ್ನೆ. ಸುಮಾರು ಕೇಸಸ್ ಅಲ್ಲಿ ಮೋಟಿವ್ ಏನಿದೆ ಅಂತ ತೋರಿಸುವಂಥ ಈ ಸಂಗತಿಗಳು ನಾವು ಮುಖ್ಯವಾಗಿದೆ ಅಂತ ಹೇಳ್ತೀವಿ. ಆದ್ರೆ ಆ ಮೋಟಿವ್ ತೋರ್ಸಕ್ಕಾಗ್ಲಿಲ್ಲ ಅಂದ್ರೂ ಕೂಡ ಸ್ಪಷ್ಟವಾಗಿ ಅವನು ಆ ಕಾರ್ಯ ನಡೆಸಿದ್ದಾನೆ, ಅಥವಾ ಅವನು ಆ ಕೊಲೆ ಮಾಡಿದ್ದಾನೆ, ಅಥವಾ ಆ ಕೃತ್ಯ ಮಾಡಿದ್ದಾನೆ ಅಂತ ಕಾಣಿಸ್ತಾ ಇದ್ರೆ, ಅಥವಾ ಸ್ಪಷ್ಟವಾಗಿ ತೋರಿಸುವಂಥ, ಆವಾಗ ಗುರಿ ಬಗ್ಗೆ ಮತ್ತೆ ಸಾಕ್ಷಿ ಕೊಡಬೇಕು ಅಂತ ಅವಶ್ಯಕತೆ ಇಲ್ಲ. ಅವನ ಗುರಿ ಇರಲಿ, ತೋರ್ಸಕ್ಕಾಗದೆ ಇರಲಿ, ಅಥವಾ ತೋರ್ಸಕ್ ಆಗೋ ಹಂಗಿರ್ಲಿ, ಅದ್ರ ಬಗ್ಗೆ ಸಾಕ್ಷಿ ಕೊಡ್ಲೇಬೇಕು ಅಂತ ಅವಶ್ಯಕತೆ ಇಲ್ಲ. ಯಾವಾಗ ಸಾಕ್ಷಿ ಕೊಡಬೇಕು ಅಂತ ಅವಶ್ಯಕತೆ ಇರುತ್ತೆ ಗುರಿ ಬಗ್ಗೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲಾ ಅಪರಾಧಗಳಿಗೆ ಅಥವಾ ಎಲ್ಲಾ ಕಾರ್ಯಗಳಿಗೆ ಕಣ್ಣಾರೆ ನೋಡಿರುವಂಥ ಸಾಕ್ಷಿದಾರರು ಇರೋದಿಲ್ಲ. ಸಿವಿಲ್ ಆಕ್ಟ್ಸ್ಗೆ, ಸಿವಿಲ್ ಏನೋ ಒಂದು ಅಪರಾಧ ಮಾಡಿದ್ರೆ ಅಥವಾ ಯಾವುದೇ ಒಂದು ಒಪ್ಪಂದ ಆಗಿದ್ರೆ ಸಾಕ್ಷಿದಾರಗಳು ಇರ್ತಾರೆ, ಅವ್ರು ನೋಡಿರ್ತಾರೆ, ಸೈನ್ ಮಾಡಿರ್ತಾರೆ, ನಾವು ನೋಡಿದೀವಿ ಅಂತ ಹೇಳ್ತಾರೆ, ಅವ್ರನ್ನ ಕರೆಸ್ಬೋದು. ಆದ್ರೆ ಯಾವುದೇ ಒಂದು ಘಟನೆ ನಡೆದಿದ್ರೆ, ಒಂದು ಅಪರಾಧ ನಡೆದಿದ್ರೆ, ನಾವು ಸಾಕ್ಷಿದಾರಗಳು ಅದನ್ನ ಕಣ್ಣಿಂದ ನೋಡಿರುವಂತ ಸಾಕ್ಷಿದಾರಗಳು ಇದ್ದೇ ಇದ್ದಾರೆ ಅಂತ ಹೇಳಕ್ಕಾಗಲ್ಲ. ಅವಾಗ ಏನಾಗುತ್ತಂದ್ರೆ ನಾವು ಸಾಂದರ್ಭಿಕ ಸಾಕ್ಷಿ ತಗೋಬೇಕಾಗುತ್ತೆ. ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್. all evidence does not show that there is a motive. Sometimes a motive is not visible. Motive is in the mind of a person, it is not visible. So whether it is necessary to prove a motive if you want to prove a crime is a question. So if you want to prove a crime, and in that particular case you are having people or witnesses who have clearly witnessed that crime, and their evidence is sufficient evidence to point out directly that he has committed the act. ಅಷ್ಟು ಸಾಕ್ಷಿ ನಿಮ್ಮ ಮುಂದೆ ಇದೆ, ಅವನೇ ಈ ಕೃತ್ಯವನ್ನ ಮಾಡಿದಾನೆ ಅಂತ ತೋರಿಸುವಂಥ ನಿಮ್ಮ ಮುಂದೆ ಸ್ಪಷ್ಟವಾಗಿ ಇರುವಂಥ ಸಾಕ್ಷಿ ಇದೆ. ಆಗ ನೀವು ಅಟ್ ದಟ್ ಟೈಮ್ ಯು ನೀಡ್ ನಾಟ್ prove the motive by giving other facts about the motive. But where there is no direct evidence, ನೇರ ಸಾಕ್ಷಿ ನಿಮ್ಮ ಹತ್ರ ಇಲ್ವೇ ಇಲ್ಲ, ನೇರ ನಿಮ್ಮ ಹತ್ರ ಪ್ರೂಫ್ ಅಥವಾ ಸಾಬೀತುಪಡಿಸುವಂಥ ಸಂಗತಿಗಳು ಇಲ್ಲ, ಆದರೆ ಸಂದರ್ಭಗಳು ನೋಡಿದಾಗ, when you look into the chain of events, when you look into the circumstances which led to that particular crime, then you can come to a conclusion that this is the motive. So then you can relate that motive. ಆ ಚೈನ್ ಅಲ್ಲಿ ಆ ಮೋಟಿವ್ ರಿಲೇಟ್ ಮಾಡ್ಬೋದು, ಆ ಮೋಟಿವ್ ಸಂಬಂಧ ತೋರಿಸ್ಬೋದು, ಆ ಗುರಿ ಸಂಬಂಧ ತೋರಿಸ್ಬೋದು. ಸಾಂದರ್ಭಿಕ ಸಾಕ್ಷ್ಯ ಇರುವಾಗ ಆವಾಗ ನೀವು ಏನ್ ಮಾಡ್ಬೋದು, ನೇರ ಸಾಕ್ಷ್ಯ ಇಲ್ಲ, ಡೈರೆಕ್ಟ್ ನಿಮ್ಮ ಹತ್ರ ಎವಿಡೆನ್ಸ್ ಇಲ್ಲ, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇದೆ. ಸರ್ಕಮ್ಸ್ಟಾನ್ಸಸ್ ಇರುವಾಗ ಏನಾಗುತ್ತೆ, ಎಲ್ಲಾ ಸಂದರ್ಭಗಳು ಕೂಡಿ ಬರ್ಬೇಕು, ಎಲ್ಲ ಒಂದು ಲೈನ್ ಅಲ್ಲಿ ಕೂಡಿ ಬರ್ಬೇಕು. ಯಾವುದೇ ಮಧ್ಯದಲ್ಲಿ ಒಂದು ಗ್ಯಾಪ್ ಆಯ್ತು ಅಂತ ಹೇಳಿದ್ರೆ ಅವನಿಗೆ ಬೆನಿಫಿಟ್
ಆಫ್ ಡೌಟ್ ಸಿಗುತ್ತೆ, ಅವನಿಗೆ ಸಂಶಯದ ಒಂದು ಅವಕಾಶ ಸಿಗುತ್ತೆ. ಅವನ ಸಂಶಯ ಇರೋದ್ರಿಂದ ಅವನ ಅಕ್ವಿಟ್ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಅಂತ ಸಂದರ್ಭದಲ್ಲಿ ಇದನ್ನ ಚೈನ್ ಆಫ್ ಈವೆಂಟ್ಸ್ ತೋರಿಸುವಾಗ ಮೋಟಿವ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಆವಾಗ ಮೋಟಿವ್ ಇದೆ ಅಂತ ಸ್ಪಷ್ಟವಾಗಿ ಕಾಣಿಸಿದ್ರೆ ಈ ಮೋಟಿವ್ ಇಂದ ಅವನು ಮಾಡಿದ್ದಾನೆ ಅಂತ ಪ್ರೂವ್ ಮಾಡಬಹುದು. ಸೊ ಓನ್ಲಿ ಶೋಯಿಂಗ್ ಮೋಟಿವ್ ಆಲ್ಸೋ ಡಸ್ ನಾಟ್ ಪ್ರೂವ್ ದ ಕ್ರೈಮ್. ಬರೀ ಗುರಿ ಇತ್ತು ಅಂತ ನೀವು ಪ್ರೂವ್ ಮಾಡಿದ್ರೆ ಅವನು ಮೊದಲಿಂದ ಯಾರಿಗೋ ಮಾತಾಡ್ತಿದ್ದ, ನಾನು ಹೀಗೆ ಮಾಡ್ತೀನಿ ಅಂತ ಹೇಳ್ತಿದ್ದ, ಅಥವಾ ಅವನ್ಗೆ ಇವನು ತುಂಬಾ ಸ್ಪರ್ಧೆ ಮಾಡ್ತಾ ಇದ್ದ, ಅದಕ್ಕೆ ಅವನಿಗೆ ನಾನು ಕೊಲೆ ಮಾಡ್ಬಿಡ್ತೀನಿ, ಅವ್ನು ನನಗೆ ತುಂಬಾನೇ ನನ್ನ ಕೆರಿಯರ್ ಅಲ್ಲಿ ಹಾಳು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅವನು ಯಾರೋ ಮುಂದೆ ಹೇಳಿದ್ದಾನೆ, ಅವನ ಗುರಿ ಕಾಣಿಸ್ತಾ ಇದೆ, ಅವನ ಹೇತು ಕಾಣಿಸ್ತಾ ಇದೆ. ಕಾಣಿಸಿದ್ರು ಆ ಆಕ್ಟ್ ನಡೆದಿಲ್ಲ ಅಂದ್ರೆ ಯು ಕ್ಯಾನಾಟ್ ಪ್ರೂವ್ ದಟ್ ಆಕ್ಟ್ ಪ್ರಾಪರ್ಲಿ, ದೆನ್ ಯು ಕ್ಯಾನಾಟ್ convict that person. Adre if you can connect those events so clearly that it leads to the motive and it leads to the crime, then only on the motive itself you can convict a person. It depends on every case. ಪ್ರತ್ಯೇಕ ಕೇಸಿನ ಸಂದರ್ಭಗಳಲ್ಲಿ ನಾವು ನೋಡಿ ಅದನ್ನ ತೀರ್ಮಾನಕ್ಕೆ ಬರಬೇಕು, ನಿರ್ಣಯಕ್ಕೆ ಬರಬೇಕು. ಅದರಿಂದ ಮೋಟಿವ್ is one thing which can be shown. So for example, ಈಗ ಅವನಿಗೆ ಅವನು ಒಂದು ಕೊಲೆ ಮಾಡ್ಬಿಟ್ಟಿದ್ದ, ಆ ಕೊಲೆ ನೋಡಿರೋನು ಇವನಿದ್ದಾನೆ ಅಂತ ಗೊತ್ತಾಯ್ತು. ಈಗ ಇವನ್ಗೆ ಮುಗಿಸ್ಲೇಬೇಕು, ಇಲ್ಲ ಅಂದ್ರೆ ಇವನ್ ಲೈಫ್ ನನ್ನ ಪೂರ್ತಿ ಜೀವನ ತುಂಬಾ ಅವನು ದುಡ್ಡು ಕೇಳ್ತಾನೆ ಇರ್ತಾನೆ, ಇವನು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡೇ ಇರ್ತಾನೆ ಅಂತ ಹೇಳಿ ಅವನಿಗೂ ಮುಗಿಸಿದ್ದಾನೆ ಅಂತ ಒಂದು ಹೇತು ಇತ್ತು ಅಂತ ತೋರಿಸೋದು. ಸೊ ದಟ್ ಇಸ್ ಎ ಮೋಟಿವ್. ಸೊ A sues B upon a bond for a payment of money. ಒಂದು ಮುಚ್ಚಳಿಕೆ ಬರ್ಕೊಟ್ಟಿರ್ತಾನೆ, ದುಡ್ಡನ್ನ ಕೊಟ್ಬಿಟ್ಟು ಆ ದುಡ್ಡಿನ ಕೊಟ್ಟಿದ್ದಾನೆ ಅಂತ, ಸಾಲ ಕೊಟ್ಟಿದ್ದಾನೆ ಅನ್ನೋದಕ್ಕೆ ಒಂದು ಮುಚ್ಚಳಿಕೆ ಬರ್ಸ್ಕೊಂಡಿರ್ತಾರೆ. ಆದ್ರೆ ಬಿ ಹೇಳ್ತಾನೆ, ನಾನು ಆ ಮುಚ್ಚಳಿಕೆ ಬರ್ಸ್ಕೊಟ್ಟೇ ಇಲ್ಲ. So B says that I have not made that bond. He denies making of the bond. That is the case before the court. ವಿವಾದ್ಯ ಸಂಗತಿ ಇದು. ಒಂದು ಬಾಂಡ್ ಬರ್ದಿದ್ದಾನೆ ಅಂತ ಒಬ್ಬ ಹೇಳ್ತಾನೆ, ಅದಕ್ಕೆ ಅವನು ನನಗೆ ಸಾಲ ಮಾಡಿದ್ದಾನೆ, ಕೊಡಬೇಕು ಅವನು ನನಗೆ ದುಡ್ಡು ಅಂತ ಕೇಳ್ತಾನೆ. ಬಿ ಹೇಳ್ತಾನೆ, ನಾನು ಆ ಬಾಂಡ್ ಮಾಡಿಲ್ಲ. ದಟ್ ಈಸ್ ದ ಪಾಯಿಂಟ್ ಆಫ್ ಇಶ್ಯೂ. ನಾವು ದ ಫ್ಯಾಕ್ಟ್ ಈಸ್, ಈಗ ನಾವು ಮೋಟಿವ್ ಹೆಂಗ್ ತೋರಿಸ್ತೀವಿ, ಇದರಲ್ಲಿ ಹೇತು ಹೆಂಗ್ ತೋರಿಸ್ತೀವಿ. ಇದರಲ್ಲಿ ಹೇತು ತೋರಿಸ್ಬೇಕಾದ್ರೆ ಈ ಬಾಂಡ್ ಮಾಡೋದು ಮುಂಚಿತವಾಗಿ ಈ ನಾವೇನೋ ಬಾಂಡ್ ಹೇಳ್ತಾ ಇದ್ವಿ ಮುಚ್ಚಳಿಕೆ, ಆ ಮುಚ್ಚಳಿಕೆ ಮುಂಚಿತವಾಗಿ ಈ ಎಗೆ ಕೆಲವು ಒಂದು ಉದ್ದೇಶ ಇತ್ತು. ಅವನೇನೋ ಮನೆ ಕಟ್ತಾ ಇರ್ಬೋದು, ಅಥವಾ ಮಗಳ ಮದುವೆ ಇರ್ಬೋದು, ಅಥವಾ ಯಾವುದೇ ಒಂದು ತುಂಬಾ ಕಾಯಿಲೆ ಆಪರೇಷನ್ ಇತ್ತು, ಅವನಿಗೆ ದುಡ್ಡಿನ ಅವಶ್ಯಕತೆ ಇತ್ತು, ಆ ಟೈಮಲ್ಲಿ ಅವನಿಗೆ ಹಣದ ಅವಶ್ಯಕತೆ ಇತ್ತು ಅಂತ ಏನಾದರೂ ಸಂಗತಿಗಳಿದ್ರೆ, Yes, Himanshu, Nagendra isn't able to enter his name. How come? Have you shared the link with him? Does he have the link properly? It may have been entered wrongly. Just tell him to enter once again. Okay? Ask him to enter once again. Go out and let him enter once again. Ask him to go out and enter once again so that he can join the class. Or let him refresh his network. Yes. So then this is the second thing, that is how the motive can be shown in the case of a bond. That is, he needed this person when he has taken the bond, he has asked for money. At that time he was in a dire need for money for some purpose. A purpose ತೋರಿಸ್ಬೋದು, ಆ ಗುರಿ ತೋರಿಸ್ಬೋದು. ನೋಡಿ, ಅವನ ಮೋಟಿವ್ ಏನಿತ್ತು ಬಾಂಡ್ ಬರೆಯೋದು, ದುಡ್ಡು ತಗೊಳ್ಳೋದು, ಏನೋ ಅವನದು ಹೇತು ಇತ್ತು ಅಂದ್ರೆ ಅವನಿಗೆ ತೀರಾ ಅವಶ್ಯಕತೆ ಇತ್ತು, ಅವನ ದುಡ್ಡು ಬೇಕಾಗಿತ್ತು. ಅದನ್ನ ತೋರಿಸಿದಾಗ ಅದು ಒಂದು ಸಂಗತಿ ಆಗುತ್ತೆ. ಆ ಸಂಗತಿ ಸುಸಂಬದ್ಧವಾಗಿರುತ್ತೆ, ಅದು ತಗೊಳ್ಬಹುದು. ಅಂದ್ರೆ ಅವನ ಮದುವೆ ಮಾಡ್ತಾನೆ ಅಂತ ಇದಕ್ಕೆ ಏನು ಸಂಬಂಧ ಪಟ್ಟಿರುವಂತ ಸಂಗತಿ ಅಲ್ಲ. ಆದ್ರೆ ಇದಕ್ಕೆ ಸಂಬಂಧ ಹೇಗಿದೆ, ಆ ಪಾಯಿಂಟ್ ಇನ್ ಇಶ್ಯೂಗೆ ಸಂಬಂಧ ಹೇಗಿದೆ ಅಂದ್ರೆ, ಅವನ ಬಾಂಡ್ ಬರ್ಸಕ್ಕೆ, ಅವನ ಮುಚ್ಚಳಿಕೆ ಬರ್ಸ್ಕೊಳಕ್ಕೆ ಅವನ ಹತ್ರ ಅಮೌಂಟ್ ಇರಲಿಲ್ಲ, ಅವನಿಗೆ ದುಡ್ಡು ಬೇಕಾಗಿತ್ತು ಅಂತ ಇದನ್ನ ಈ ಕಾರ್ಯಗಳನ್ನ ನಡೆಸಿದ ನಾವು ಅಂತ ತೋರಿಸ್ಬೋದು. ಸೊ ದಟ್ ಈಸ್
way of giving the relevant facts. The third illustration says, A is tried for the murder of B by poison. A, there is one case, R versus Palmer ಅಂತ ಒಂದು ಕೇಸ್ ಇದೆ, ಅದರಲ್ಲಿ ಸಿಮಿಲರ್ ಫ್ಯಾಕ್ಟ್ಸ್ ಇದೆ. R ವರ್ಸಸ್ ಪಾಲ್ಮರ್, ಅದರಲ್ಲಿ ಸಿಮಿಲರ್ ಫ್ಯಾಕ್ಟ್ಸ್ ಇದೆ, ಇದೇ ತರ ಒಂದು ಘಟನೆಗಳಿದೆ. R ವರ್ಸಸ್ ಪಾಲ್ಮರ್ನಲ್ಲಿ ಏನಾಗಿರುತ್ತೆ, ಒಬ್ಬ ವ್ಯಕ್ತಿ ಇನ್ನೊಬ್ಬರ ಅವನ ಫ್ರೆಂಡ್ ಜೊತೆಲೇ ಒಂದು ಜಾತ್ರೆಗೆ ಹೋಗಿರ್ತಾನೆ. ಅವನು ಜಾತ್ರೆಯಿಂದ ಆ ಜಾತ್ರೆಗೆ ಹೋಗಿ ಬಂದು ಆಮೇಲೆ ಏನಾಗಿರುತ್ತೆ, ಅವನು ಕಾಣೋದಿಲ್ಲ, ಅವನು ಎಲ್ಲೋ ಅವನು ಅಪ್ಸ್ಕೊಂಡಾಗ್ಬಿಡ್ತಾನೆ, ಅವನು ಇರೋದಿಲ್ಲ ಅಂತ ಹೇಳಿ ಆಮೇಲೆ ಇದು ಮಾಡುವಾಗ ಅವ್ರ ಬಾಡಿ ಸಿಗುತ್ತೆ. Then they come to know that both were together, and then they find out that he has poisoned him. ಸೊ ಅವನು ಪಾಯ್ಸನ್ ಕೊಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಅವನು ಪಾಯ್ಸನ್ ಕೊಟ್ಟಿದ್ದಾನೆ ಅಂತ ಹೇಳುವಾಗ ಆ ಪಾಯ್ಸನ್ ಈ ಎಲ್ಲ ಘಟನೆ ಆಗೋದ್ ಮುಂಚೆ ಈ ಅನ್ನೋ ವ್ಯಕ್ತಿ ಅದೇ ತರ ಯಾವ ಪಾಯ್ಸನ್ ಇಂದ ಅವನಿಗೆ ಕೊಲೆ ಆಗಿರುತ್ತೋ, ಅಂದ್ರೆ ಅವನು ಸತ್ತಿರ್ತಾನೆ, ಅದೇ ತರದ್ದು ಪಾಯ್ಸನ್, ಅದೇ ತರದ್ದು ವಿಷ ಅವನು ಮುಂಚಿತವಾಗಿ ಪರ್ಚೇಸ್ ಮಾಡಿದ, ಬೇರೆ ಅಂಗಡಿಯಿಂದ ಅವನು ಅದನ್ನ ತಗೊಂಡಿದ್ದ, ಪರ್ಚೇಸ್ ಮಾಡಿದ್ದ ಅಂತ ಗಮನಕ್ಕೆ ಬರುತ್ತೆ. ಇದನ್ನ ಈ ಸಂಗತಿಗಳನ್ನ ಕೋರ್ಟ್ಗೆ ಕೊಡಬಹುದಾ? ನೋಡಿ, ಅವನು ಮುಂಚೆ ಅಂದ್ರೆ ಸುಮಾರು ಒಂದು ವಾರದ ಹಿಂದೆ ಅವನು ಅದೇ ವಿಷಯ ಅವನು ತಗೊಂಡು ಇಟ್ಕೊಂಡಿದ್ದಾನೆ ಅಂದ್ರೆ ಏನು, ಅವನು ಪ್ರಿಪರೇಷನ್ ಮಾಡ್ತಾ ಇದ್ದಾನೆ, ಪ್ಲಾನಿಂಗ್ ಮಾಡ್ತಾ ಇದ್ದಾನೆ, ಅವನು ಸಿದ್ಧತೆ ಪಡಿಸ್ಕೋತಾ ಇದ್ದಾನೆ, ಇವನ್ಗೆ ನಾವು ಕರ್ಕೊಂಡು ಹೋಗ್ಬಿಟ್ಟು ಅವನು ವಿಷ ಕೊಡ್ಸೋಣ ಅಂತ ಹೇಳಿ. ಸೊ ದಿಸ್ ಇಸ್ ಒನ್ ವೇ ಆಫ್ ಶೋಯಿಂಗ್ ದಟ್ ಹಿ ಹ್ಯಾಸ್ ಪ್ರಿಪೇರ್ಡ್ ಫಾರ್ ದಟ್ ಕ್ರೈಮ್. ಸೊ ಪ್ರಿಪರೇಷನ್ ತೋರಿಸುವಂತ ಸಂಗತಿ ಯಾವುದು, ಇವನು ಮುಂಚಿತವಾಗಿ ಅದನ್ನ ಕೊಂಡ್ಕೊಂಡಿದ್ದ, ಅವನ ಅಂಗಡಿಯಿಂದ ಅದನ್ನ ವಿಷವನ್ನ ತಗೊಂಡಿದ್ದ, ಪಡ್ಕೊಂಡಿದ್ದ, ಇದನ್ನ ತನ್ನ ಹತ್ರ ಇಟ್ಕೊಂಡಿದ್ದ ಅದನ್ನ ಅಂತ ತೋರ್ಸಕ್ಕೆ. ಎಸ್. ಸೊ when a person has made preparation to do some act, those facts which show his preparation are all relevant under section 8. ಪ್ರಿಪರೇಷನ್ಸ್ ಅಂತ ಹೇಳಿ ಅದನ್ನ ತಯಾರಿ ಪಡ್ಕೊಂಡಿದ್ದಾನೆ, ಅವನು ಯಾವುದೇ ಒಂದು ಕಾರ್ಯವನ್ನ ನಡೆಸಕ್ಕೆ ಅವನು ಸಿದ್ಧತೆ ಪಡ್ಕೊಂಡಿದ್ದಾನೆ ಅಂತ ತೋರಿಸೋ ಅಂತ ಎಲ್ಲ ಸಂಗತಿಗಳು ರೆಲೆವೆಂಟ್ ಸಂಗತಿಗಳು ಆಗುತ್ತೆ. ಅದನ್ನೆಲ್ಲ ಸುಸಂಬದ್ಧತೆ ತೋರಿಸುತ್ತೆ. ನಾಲ್ಕನೇದು ದೃಷ್ಟಾಂತ ಏನ್ ಹೇಳುತ್ತಂದ್ರೆ, ಕೋರ್ಟ್ ಮುಂದೆ ಕ್ವಶನ್ ಏನಿದೆ, ಒಂದು ದಸ್ತಾವೇಜ್ ಇದೆ ಕೋರ್ಟ್ ಮುಂದೆ, ಆ ದಸ್ತಾವೇಜ್ ಇನ ವಿಲ್ ಇದೆಯಾ, ಮರಣಶಾಸನ ಇದೆಯಾ? ಮರಣಶಾಸನವನ್ನ ಮಾಡುವಾಗ ಅವನ ಮಾನಸಿಕತೆ ಏನಿತ್ತು, ಅವನ ಏನಕ್ಕೆ ಅದು ಮರಣಶಾಸನವನ್ನ ಮಾಡಿದ್ದಾನೆ. ಎರಡನೇದಾಗಿ ಅವನ ಈ ಮಾಡೋದ್ ಮುಂಚೆ ಏನ್ ಮಾಡಿರ್ತಾನೆ, ಈ ವಿಲ್ಲಲ್ಲಿ ಮರಣಶಾಸನದಲ್ಲಿ ಬರ್ದಿರೋ ಅಂತ ಏನೇನೋ ಕಲಂಗಳು ಇದೆ, ಅದರ ಎಲ್ಲಾ ಪ್ರಾಪರ್ಟೀಸ್ ಬಗ್ಗೆ ಮತ್ತೆ ಲೀಗಲ್ ಕಾನೂನುಬದ್ಧವಾಗಿ ಅದಕ್ಕೆ ಏನೇನೋ ಅಭಿಪ್ರಾಯಗಳಿದೆ, ಅದು ಅವನು ತನ್ನ ವಕೀಲರಿಗೆ ಕೇಳಿರ್ತಾನೆ. ಮತ್ತೆ ಸುಮಾರು ಕಡೆ ಅವನು ವಿಚಾರಣೆ ಮಾಡಿ ಈ ತರ ಮಾಡಬಹುದಾ ಅಂತ ಎಲ್ಲಾ ಕಡೆಯಿಂದ ಮಾಹಿತಿ ಪಡ್ಕೊಂಡಿರ್ತಾನೆ. ಇವೆಲ್ಲ ಸಂಗತಿಗಳು. ಮತ್ತೆ ಅವನು ಸುಮಾರು ಡ್ರಾಫ್ಟ್ಸ್ಗಳು ತಯಾರು ಮಾಡಿರ್ತಾನೆ. ಅವನು ಇಂಥ ಡ್ರಾಫ್ಟ್ ಒಂದು ವಿಲ್ದು ಡ್ರಾಫ್ಟ್ ಮಾಡ್ಕೊಡಿ ಅಂತ ಹೇಳಿರ್ತಾನೆ. ಬರಹಗಾರ ಏನ್ ಮಾಡ್ತಾನೆ, ಅವನು ಅದನ್ನ ಡ್ರಾಫ್ಟ್ ಕೊಟ್ಟಾಗ ಇಲ್ಲ ಇದು ಸರಿ ಇಲ್ಲ, ಇದರಲ್ಲಿ ಇದನ್ನು ಜೋಡಿಸ್ಬೇಕಾಗಿತ್ತು, ಇದನ್ನು ಆ್ಯಡ್ ಮಾಡ್ಬೇಕಾಗಿತ್ತು ಅಂತ ಹೇಳಿ ಅವನು ಸುಮಾರು ಸತಿ ತಿದ್ದುಪಡಿ ಮಾಡಿ ಇನ್ನೊಂದು ಫ್ರೆಶ್ ಆಗಿ ಮಾಡಿದ್ದಾನೆ ಅಂತ ತೋರುವಂತ ಸಂಗತಿಗಳು ಇರುತ್ತೆ. ಇವೆಲ್ಲ ಸಂಗತಿಗಳು ರೆಲೆವೆಂಟ್ ಫ್ಯಾಕ್ಟ್ಸ್. ದಿಸ್ ಶೋಸ್ ದ ಪ್ರಿಪರೇಷನ್. ಇದು ಅವನ ಸಿದ್ಧತೆ ತೋರಿಸುತ್ತೆ. ಅಂದ್ರೆ ಅವನು ವಿಲ್ ಮಾಡಬೇಕು ಅಂತ ಅವನ ಸಿದ್ಧತೆ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ ಏನು, ವಿಲ್ ಮಾಡಿದ್ದಾನೆ. ದ ಕ್ವಶನ್ ಈಸ್ ವೆದರ್ ದಟ್ ವಿಲ್ ಇಸ್ ಡನ್ ಬೈ ಹಿಮ್. ಅಫ್ಕೋರ್ಸ್ ಸಿಗ್ನೇಚರ್ ತೋರಿಸ್ಬೋದು, ಆದ್ರೆ ಇದು ಫೋರ್ಜರಿ ಇದೆ ಅಂತ ಹೇಳ್ತಾರೆ, ಇದು ಅವನು ಮಾಡೇ ಇಲ್ಲ, ಅವನು ವಿಲ್ ಮಾಡೋದು ಅವನ ಮನಸ್ಸೇ ಇರ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ತೋರ್ಸಕ್ಕೆ ಈ ಫ್ಯಾಕ್ಟ್ಸ್ ಅನ್ನ ತೋರಿಸ್ಬೋದು. ದೆನ್ ಎ ಇಸ್ ಅಕ್ಯೂಸ್ಡ್ ಆಫ್ ಎ ಕ್ರೈಮ್. ಎ ಒಂದು ಅಪರಾಧ ಮಾಡಿದ್ದಾನೆ ಅಂತ ಅವನ ಮೇಲೆ ಆರೋಪ ಇದೆ. ಈ ಆರೋಪ ನಡೆಯೋದ್ ಮುಂಚೆ ಈ ಎ ಬೇರೆ ಯಾವುದೇ ಕೇಸಲ್ಲಿ ಇನ್ನೊಂದು ಕೇಸ್ ನಡೀತಾ ಇದೆ, ಆ ಕೇಸಲ್ಲಿ ಒಂದು ಸಾಕ್ಷಿ ಕೊಟ್ಟಿದ್ದಾನೆ. ಆ ಸಾಕ್ಷಿ ಕೊಟ್ಟಾಗ ಆ ಸಾಕ್ಷಿ ನೋಡಿದ್ರೆ ತನ್ನ ಪರವಾಗಿ ಇರುವಂತಹ ಸಾಕ್ಷಿ ಕೊಟ್ಟಿದ್ದಾನೆ. ಅಂದ್ರೆ ಈ ಕೇಸಲ್ಲಿ ಸಾಕ್ಷಿಗೆ ಬಂದ್ರೆ ನಾನು ಅಪರಾಧ ಮಾಡಿಲ್ಲ ಅಂತ ಕೋರ್ಟ್ಗೆ ಬರಬೇಕು,
ಗಮನಕ್ಕೆ ಬರಬೇಕು. ಅದನ್ನು ತೋರ್ಸಕ್ಕೆ ಅವನು ಬೇರೆ ಒಂದು ಕೇಸಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ. ಸೊ ಮೆನಿ ಟೈಮ್ಸ್ ವಿ ಆರ್ಗ್ಯೂ ಬಿಫೋರ್ ದ ಕೋರ್ಟ್ ಇನ್ ದಿಸ್ ಮ್ಯಾನರ್. Suppose there are so many cases in different courts on different points. For example, in one case there is a case for maintenance which is filed by his wife. In another case, it is a case of domestic violence filed by his wife. In another case, he has filed for divorce. There are so many cases which were pending. Now, suppose there is a criminal case, and in the criminal case, they want to show that he has killed his wife. So in that, ಅಂದ್ರೆ ಕಿಲ್ಡ್ ಹಿಸ್ ವೈಫ್ ಅಂತ ಹೇಳಿದ್ರೆ ಕೊಲೆ ಮಾಡಿದಾನೆ ಅಂತ ಪ್ರೂವ್ ಮಾಡ್ಬೋದು, ಅಥವಾ ಬೇರೆ ಯಾವುದೇ ರೀತಿ ಫೋರ್ಜರಿ ಮಾಡಿದ್ದಾರೆ ಅಂತ ತೋರಿಸ್ಬೋದು, ಯಾವುದೇ ಒಂದು ಬೇರೆ ಆರೋಪ ಇರ್ಬೋದು. ಈಗ ಏನ್ ಮಾಡ್ತಾನೆ ಅವನು, ಇನ್ನೊಂದು ಕೇಸಲ್ಲಿ ಏನು ಇದು ಕೊಡ್ತಾನೆ, ಅವನ ಎವಿಡೆನ್ಸ್ ಕೊಡ್ತಾನೆ, ಸಾಕ್ಷಿ ಕೊಡ್ತಾನೆ, ಅದು ಇದಕ್ಕೆ ಪೂರಕ ಆಗಲಿ ಅಂತ ಹೇಳಿ ಕೊಟ್ಟಿರ್ತಾನೆ. ಸೊ ಆ ಸಾಕ್ಷಿಯನ್ನ ಕೊಟ್ಟು ಅವನು ಬೇರೆ ಕೇಸಲ್ಲಿ ಅವನು ತೋರ್ಸಕ್ಕೆ ಫೇವರೇಬಲ್ ಟು ಹಿಮ್ಸೆಲ್ಫ್ ಹಿ ಹ್ಯಾಸ್ ಗಿವೆನ್ ಎವಿಡೆನ್ಸ್, ಇದನ್ನ ತೋರ್ಸಕ್ಕೆ ನೀವು ಸಂಗತಿಗಳನ್ನ ಕೊಡಬಹುದು. ಒಂದು. ಎರಡನೇದಾಗಿ, ಅವನು ತನ್ನ ವಿರುದ್ಧ ಇರುವಂತಹ ಸಾಕ್ಷಿನ ಅವನು ಯಾವುದೇ ರೀತಿಯಲ್ಲಿ ಅವನು ಮುಚ್ಚಿಟ್ಟಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ತೋರಿಸ್ಬೋದು. ಅವನು ಮುಚ್ಚಿಟ್ಟಕ್ಕೆ ಎಲ್ಲೋ ಮುಚ್ಚಿಟ್ಟಿದ್ದಾನೆ ಅಂತ ಗೊತ್ತಾದ್ರೆ ಅವನು ತನ್ನ ಸಾಕ್ಷ್ಯಕ್ಕೆ ಅಂತ ಬರುವಂತಹ ಏನು ದಸ್ತಾವೇಜುಗಳು ಇತ್ತು, ಅಥವಾ ಯಾವುದೇ ಒಂದು ಮೌಖಿಕ ಸಾಕ್ಷ್ಯ ಆಗ್ಲಿ, ಒಬ್ಬ ಸಾಕ್ಷಿದಾರ ಇರ್ಲಿ, ಅವನು ದೂರ ಮಾಡ್ಬಿಟ್ಟ, ಅವನಿಗೆ ಓಡಿಸ್ಬಿಟ್ಟ, ಅಲ್ಲಿಂದ ಇಲ್ಲೇ ಬರ್ಬೇಡ ಅಂತ ಹೇಳ್ದ, ಭಯ ಕೊಟ್ಟ, ಯಾರೋ ಸಾಕ್ಷಿದಾರನಿಗೆ ಅವನು ಬರಕ್ಕೆ ಅವಕಾಶ ಕೊಡ್ಲಿಲ್ಲ. ಈ ಎಲ್ಲ ಏನಿರುತ್ತೆ, ಸಾಕ್ಷಿ ಕೊಡಬಾರ್ದು ಕೋರ್ಟ್ಗೆ ನನ್ನ ಕೇಸಲ್ಲಿ ಅಂತ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಅದಕ್ಕೆ ಆರೋಪಿ, ಅವನು ಅಪರಾಧ ಮಾಡಿದ್ದಾನೆ ಅಂತ ಸಿದ್ಧಪಡಿಸ್ತಾನೆ ಅಂತ ಹೇಳಿ ನಾವು ಸಾಕ್ಷಿ ಕೊಡ್ಬೋದು. ಸೊ ಇವೆಲ್ಲ ಇರುವಂತ ಈ ಸಂಗತಿಗಳು ಹಂಗೆ ನೇರ ನೋಡಿದಾಗ ಅದಕ್ಕೆ ಸಂಬಂಧ ಇಲ್ಲ ಅಂತ ಕಾಣಿಸ್ಬೋದು. ಆದ್ರೆ ಅದನ್ನ ನಾವು ಅವತ್ತು ಸಂಬಂಧ ತೋರಿಸಿದಾಗ ಇದು ಸುಸಂಬದ್ಧವಾಗಿದೆ ಅಂತ ತೋರಿಸುತ್ತೆ. ಸೊ ಅದರಿಂದ ದಿಸ್ ಶೋಸ್ ದಟ್ ಹಿ ಹ್ಯಾಸ್ ಆಕ್ಟೆಡ್ ಇನ್ ಎ ಮ್ಯಾನರ್, ಅವನ ನಡತೆ ತೋರಿಸುತ್ತೆ. ಸೊ ಮೊದಲನೇದಾಗಿ ನಾವು ಹೇಳಿದ್ವಿ ಗುರಿ ಅಥವಾ ಹೇತು ತೋರಿಸುತ್ತೆ. ಎರಡನೇದಾಗಿ ನಾವು ಹೇಳಿದ್ವಿ ಅವನ ತಯಾರಿ ಅಥವಾ ಸಿದ್ಧತೆ ತೋರಿಸುತ್ತೆ. ಮೂರನೇದಾಗಿ ಅವನ ನಡತೆ ತೋರಿಸುತ್ತೆ, ಅವನು ಹೇಗೆ ನಡೀತಾ ಇದ್ದಾನೆ ಅಂತ. ನಡತೆಗೆ ಇನ್ನೊಂದು ತುಂಬಾ ಒಳ್ಳೆ ಉದಾಹರಣೆ ಏನಿದೆ ಅಂದ್ರೆ, ಒಂದು ಎ ಬಿ ಮೇಲೆ ಸುಲಿಗೆ ಮಾಡಿದ್ದಾನೆ, ಹಿ ಹ್ಯಾಡ್ ರಾಬ್ಡ್ ಬಿ ಅಂತ ಆರೋಪ ಇದೆ. ಸೊ ರಾಬರಿ ಮಾಡುವಾಗ, ಇದು ರಾಬರಿ ಆದ್ಮೇಲೆ, ಇದು ಸುಲಿಗೆ ಆದ್ಮೇಲೆ ಸಿ ಎ ನಿಂತಿರ್ತಾನೆ, ಒಬ್ಬ ಸಿ ಅಂತ ವ್ಯಕ್ತಿ ಬಂದು ಹೇಳ್ತಾನೆ, ಪೊಲೀಸು ಯಾರು ವ್ಯಕ್ತಿ ಬಿ ಮನೆಯಲ್ಲಿ ಸುಲಿಗೆ ಮಾಡಿದಾನಲ್ಲ ಅವನ ಮೇಲೆ ಹುಡುಕ್ತಾ ಇದ್ದಾರೆ, ಪೊಲೀಸ್ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಪೊಲೀಸ್ ಬರ್ತಾ ಇದ್ದಾರೆ ಅಂತ ಹೇಳಿ ಕೇಳಿದ ತಕ್ಷಣ ಎ ಓಡ್ ಹೋಗ್ತಾನೆ ಅಲ್ಲಿಂದ, ಅವನೇನು ಉತ್ತರ ಕೊಡಲ್ಲ, ಎ ಓಡ್ ಹೋಗ್ತಾನೆ. ಈ ಅವನ ನಡತೆ ತೋರಿಸುತ್ತೆ ಅವನು ಅದರಲ್ಲಿ ಭಾಗವಹಿಸಿದ್ದಾನೆ ಅಥವಾ ಅದರಲ್ಲಿ ಅವನು ಇದ್ದಾನೆ ಅಂತ ಹೇಳಿ ತೋರಿಸುತ್ತೆ. ಸೊ ದಟ್ ಸ್ಟೇಟ್ಮೆಂಟ್ ಅಫೆಕ್ಟಿಂಗ್ ಕಾಂಡಕ್ಟ್. ನೋಡಿ ಇಲ್ಲಿ ನಾವು ಉದಾಹರಣೆಗೆ ಹೇಳಿದ್ವಿ, ಸ್ಟೇಟ್ಮೆಂಟ್, ಯಾವುದೇ ಸ್ಟೇಟ್ಮೆಂಟ್ ಹೇಳಿಕೆ ನಡತೆ ಅಂತ ನಾವು ತಗೋಬಾರ್ದು ಅಂತ ಹೇಳಿದ್ವಿ. ಆದ್ರೆ ಯಾವ ಸ್ಟೇಟ್ಮೆಂಟ್ ಇಂದ ಅವನ ನಡತೆ ಇನ್ಫ್ಲೂಯೆನ್ಸ್ ಆಗಿದೆ ನೋಡಿ, ಅವನ ಮಾತಿನಿಂದ ಇವನ ನಡತೆ ಪ್ರೇರಿತವಾಯ್ತು. ಅವ್ರು ಹೇಳ್ತಾರೆ ಪೊಲೀಸ್ ಬರ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ ತಕ್ಷಣ ಇವರ ಓಡ್ ಹೋಗ್ತಾರೆ. ಆವಾಗ ಈ ಸ್ಟೇಟ್ಮೆಂಟ್ ಸುಸಂಬದ್ಧವಾಗಿರುತ್ತೆ. ಆವಾಗ ಅದನ್ನ ನಾವು ಕೊಡ್ಬೋದು ಈ ಎಕ್ಸ್ಪ್ಲನೇಷನ್ 1 ಪ್ರಕಾರ, ವಿವರಣೆ 1 ಪ್ರಕಾರ. ಸೊ ಸ್ಟೇಟ್ಮೆಂಟ್ ವಿಚ್ ಅಫೆಕ್ಟ್ಸ್ ದ ಕಾಂಡಕ್ಟ್. ನೆಕ್ಸ್ಟ್ ಈಸ್ ಕ್ವಶನ್ ಈಸ್ ವೆದರ್ ಎ ಓಸ್ ಬಿ ₹10,000. ಬಿ ಎಗೆ 10,000 ರೂಪಾಯಿ ಕೊಟ್ಟಿದ್ದಾನೆ, ಅವನು ಸಾಲ ಕೊಡಬೇಕು ಅಂತ ಪ್ರಶ್ನೆ ಇದೆ ಕೋರ್ಟ್ ಮುಂದೆ. ಆಗ ಯಾವ ಸಂಗತಿಗಳು ಹೇಳ್ಬೋದು? ಎ ಆಸ್ಟ್ ಸಿ ಟು ಲೆಂಡ್ ಹಿಮ್ ಮನಿ. ಈಗ ಎ ಫಸ್ಟ್ ಬಿ ಕಡೆ ಬರಲ್ಲ, ಸಿ ಕಡೆ ಹೋಗಿರ್ತಾನೆ. ಸಿಗೆ ಅವನು ದುಡ್ಡು ಕೊಡು ಅಂತ ಹೇಳ್ತಾನೆ. ಮತ್ತೆ ಡಿ, ಇನ್ನೊಬ್ಬ ಡಿ ಅಂತ ಹೇಳ್ತಾನೆ, ಡಿ ಸಿಗೆ ಹೇಳ್ತಾನೆ ಎ ಇರುವಾಗ್ಲೇನೆ, ನೋಡು ಇವನು ದುಡ್ಡು ಕೇಳ್ತಾ ಇದ್ದಾನೆ, ಅವನಿಗೆ ನೀನು ದುಡ್ಡು ಕೊಡ್ಬೇಡ, ಆದ್ರೆ ಅವನು ಬಿಗೆ 10,000 ತಗೊಂಡಿದ್ದಾನೆ, ಕೊಡ್ಲಿಲ್ಲ ಇನ್ನು ವಾಪಸ್ಸು, ಅವನು ಬಿಗೆ ಸಾಲ ತಗೊಂಡಿದ್ದಾನೆ, ಆದ್ರಿಂದ ನೀನು ಅವನಿಗೆ ಸಾಲ ಕೊಡಬೇಡ ಅಂತ ಹೇಳ್ತಾನೆ. ಸೊ ದಿಸ್ ಹೋಲ್ ನೋಡಿ, ಅದು ಇದಕ್ಕೆ ಸಂಬಂಧ ಇಲ್ಲ. ಅವನು ಎ ಸಿ ಇಂದ ದುಡ್ಡು ತಗೊಂಡಿರೋದು, ಬಿ ಇಂದ ತಗೊಂಡಿರೋದು. ಆ ಸಿ ಇಂದ ತಗೊಂಡಿರೋದು ಈ ಕೇಸಲ್ಲಿ ಪಾಯಿಂಟ್ ಆಫ್ ಇಶ್ಯೂ ಇಲ್ಲ, ಅದು ವಿವಾದದ ಪ್ರಶ್ನೆ ಇಲ್ಲ. ಆದ್ರೂ ಅವನು ಇದನ್ನ ಹೇಳುವಾಗ
ಅವ್ನು ಹೇಳ್ತಾನಲ್ಲ, ಅವನಿಗೆ ಕೊಡಬೇಡ, ಬೀಗ ಕೊಡಬೇಕು, ಬೇಕಾಗಿದೆ ಅಂತ ಹೇಳಿದಾಗ ಇವನು ಉತ್ತರ ಕೊಡದೇನೆ ಅಲ್ಲಿಂದ ಹೋಗ್ಬಿಡ್ತಾನೆ, ಅವನು ನಡ್ಕೊಂಡು ಹೋಗ್ಬಿಡ್ತಾನೆ. ಹಿ ವಾಕ್ಸ್ ಅವೇ ಫ್ರಮ್ ದೇರ್, ವಿಚ್ ಶೋಸ್ ದಟ್ ಎಸ್ ಇಟ್ ಈಸ್ ಟ್ರೂ. ಈಗ ಅಕಸ್ಮಾತ್ ಅವನು ನಿಜ ಇದ್ರೆ ನಾನು ತಗೊಂಡಿಲ್ಲ, ಏನ್ ಹೇಳ್ತಾ ಇದೀಯಾ, ನಾನು ದುಡ್ಡು ಕೇಳಕ್ ಬಂದಿದ್ದೀನಿ, ನೀನು ಆತರ ಹೇಳ್ತಾ ಇದ್ದೀರಾ, ನಾನು ತಗೊಂಡಿಲ್ಲ ಅಂತ ಅವ್ನು ಉತ್ತರ ಕೊಡ್ತಾ ಇದ್ದ. ಸುಮ್ಮನೆ ಇದ್ಬಿಟ್ಟು ಅವ್ನು ಹೋಗ್ಬಿಡ್ತಾನಂತ ಅರ್ಥ ಏನು, ನಿಜವಾಗ್ಲೂ ಅವನು ಬಿ ಕಡೆಯಿಂದ 10,000 ತಗೊಂಡಿದ್ದಾನೆ ಅಂತ ಅರ್ಥ. ಸೊ ದಿಸ್ ಶೋಸ್ ಹಿಸ್ ಕಾಂಡಕ್ಟ್, ಅವನ ಸ್ಟೇಟ್ಮೆಂಟ್ ಇಂದ ಅವನ ಕಾಂಡಕ್ಟ್ ತೋರಿಸುತ್ತೆ. ಸೊ ದೇರ್ he walks away. When a person says A borrows from B, the question is before the court whether he has borrowed 10,000. Now the fact that before, in front of A, he goes to C to get money, and in front of A, D tells C that you don't give him money, he has borrowed 10,000 from B. This fact is relevant because when he listens to that, A walks away from there. So he walks away, that means it shows that he has borrowed money from B. Otherwise he would have retaliated. He would have said that no, I have not borrowed. Adan helalla avanu. So alida hogbidtane. So it shows that his walking away shows his conduct. That can be a relevant fact. Now there is one point in issue, whether A committed a crime. The fact that, see, after the crime has happened, he receives a letter, A receives a letter which says that inquiry is being made for the criminal who has killed B. ಆ ಲೆಟರ್ ಬಂದಿರುತ್ತೆ, ಲೆಟರಲ್ಲಿ ಬರ್ದಿರ್ತಾರೆ, ಈ ಬಿಗೆ ಏನ್ ಕೊಲೆ ಮಾಡಿದಾರಲ್ಲ, ಬಿಗೆ ಯಾರು ಕೊಲೆ ಮಾಡಿದ್ದಾರೆ ಅವ್ರ ಬಗ್ಗೆ ಎನ್ಕ್ವೈರಿ ನಡೀತಾ ಇದೆ, ಇವಾಗ ಪೊಲೀಸರು ಬರ್ತಾರೆ ಅಂತ ಹೇಳುವಾಗ ಇವನು ಅಪ್ಸ್ಕೊಂಡಾಗ್ತಾನೆ, ತಲೆ ಮಾರಿ ಹೋಗ್ಬಿಡ್ತಾನೆ. ಆದ್ರಿಂದ he goes away, he absconds. His absconding after receiving a letter and the contents of the letter are relevant. ಆ ಲೆಟರ್ ಅಲ್ಲಿ ಇರುವಂತ ಕಂಟೆಂಟ್ಸ್, ಲೆಟರ್ ಅದು ಕೊಡ್ಬೋದು, ಈ ತರ ಲೆಟರ್ ಬಂದಿದೆ, ಯಾಕೆಂದ್ರೆ ಆ ಲೆಟರ್ ಇಂದ ಅವನ ಪ್ರೇರಣೆ, ಅವನ ನಡತೆಯನ್ನ ತೋರಿಸುತ್ತೆ, ಅವನು ಹೋಗ್ಬಿಟ್ಟಿದ್ದಾನೆ ಅಂತ. ಇಟ್ ಶೋಸ್ ಹಿಸ್ ಕಾಂಡಕ್ಟ್. ಓಕೆ, ದೆನ್ also conduct. See, suppose after commission of a crime he absconds, or he was in possession of the property which was acquired. ಅವನ ಹತ್ರ ಇರುವಂತ ಪ್ರಾಪರ್ಟಿ ಏನಿದೆ ಅದು ಇದೆ, ಅದನ್ನ ಅವನು ಮುಚ್ಚಿಟ್ಟಕ್ಕೆ ಟ್ರೈ ಮಾಡ್ತಾನೆ, ಅದು ಅವನ ನಡತೆ ತೋರಿಸುತ್ತೆ. ಇನ್ನೊಂದೇನಂದ್ರೆ ಕಂಪ್ಲೇಂಟ್ ಒಂದು ಇದಾಗ್ಬೋದು, ಕಂಪ್ಲೇಂಟ್ ಕೊಡೋದು ಅದನ್ನು ರೆಲೆವೆಂಟ್ ಫ್ಯಾಕ್ಟ್ ಆಗ್ಬೋದು. ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ಒಬ್ಬರಿಗೆ ನೀವು ಫಿರ್ಯಾದ್ ಮಾಡ್ತೀರಿ. See, complaint may be not only to the police, it may be to somebody else. See, what happens is, a small girl who is about age of 11 years, age of about 8 years, a girl age of 8 years, she is coming from a field, and when she is coming from a field, another girl of the age of 11-12 years, she meets her on the way and she asks her, why are you coming back from here, where are you gone? See, accused, in this case, this is a case R versus Osborne. R versus Osborne, OSBORNE. R versus Osborne case ಅಲ್ಲಿ a girl aged 12 years, she was assaulted and indecently assaulted by the accused. So ಒಬ್ಬ ವ್ಯಕ್ತಿ ಆರೋಪಿ ಅವಳಿಗೆ ಇಂಡಿಸೆಂಟ್ ಅಸಾಲ್ಟ್ ಮಾಡಿದ್ದಾನೆ ಅಂತ ಅವನ ಮೇಲೆ ಆರೋಪ ಇರುತ್ತೆ. ಫ್ಯಾಕ್ಟ್ ಏನಿದೆ ಅಂದ್ರೆ, when she had gone for a while, another girl who comes as a witness to the court, she tells the court that I had left this girl with the accused for some time. We were going for some time, and then she was I just left her for some time and I went away. I went somewhere else. When I came back, I asked her, she was coming alone from there. When she was coming alone, I asked her,
ವೈ ಆರ್ ಯು ಗೋಯಿಂಗ್ ಹೋಮ್, ವೈ ಡಿಡ್ ನಾಟ್ ವೇಟ್ ಟಿಲ್ ಐ ಕೇಮ್ ಬ್ಯಾಕ್, ನೀನು ಯಾಕೆ ಮನೆಗೆ ಹೋಗ್ತಾ ಇದೆಯಾ, ನಾನು ನಿನಗೆ ಬಿಟ್ಟು ಹೋಗಿದ್ದೆ ಅವನ ಹತ್ರ, ಅವ್ರ ಜೊತೆಲಿ ಇರು ಅಂತ ಹೇಳಿದ್ದೆ, ನಾನು ಬರೋ ತನಕ ನೀನು ಮನೆಗೆ ಬರ್ತಾ ಇದೆಯಲ್ಲ ಏನಕ್ಕೆ ಅಂತ ಕೇಳಿದಾಗ ಶಿ ಡಿಸ್ಕ್ರೈಬ್ಸ್ ದ ಆಫೆನ್ಸ್, ಅವನು ಏನು ಮಾಡಿದ್ದ ಅಂತ ಹೇಳಿ ಅವಳು ಆ ಹುಡುಗಿಗೆ ವಿವರಣೆ ಮಾಡಿ ಹೇಳ್ತಾರೆ. ಸೊ ಈ ಮಾತನ್ನ ನಾವು ಸುಸಂಬದ್ಧ ಸಂಗತಿ ಅಂತ ಹೇಳ್ಬೋದಾ, ಇದನ್ನು ತಗೋಬೋದಾ? ಯಾಕೆಂದ್ರೆ ಸ್ಟೇಟ್ಮೆಂಟ್ಸ್ ಕೆನಾಟ್ ಬಿ ಟೇಕನ್ ಇನ್ ದಿಸ್ ವೇ. ಇದು ಇಟ್ ಇಸ್ ನಾಟ್ ಅ ಡೈಯಿಂಗ್ ಡಿಕ್ಲರೇಷನ್, ಇಟ್ ಇಸ್ ನಾಟ್ ರೆಲೆವೆಂಟ್ ಆಸ್ ಅನ್ ಅಡ್ಮಿಷನ್ ಆಲ್ಸೋ. So whether it can be taken. So here the court says in this case, R versus Osborne, that this is a complaint, because when she tells that girl, she complains about that person. ಅವಳು ಅವನ ಬಗ್ಗೆ ಫಿರ್ಯಾದ್ ಮಾಡ್ತಾನೆ, that man is bad, he did this to me ಅಂತ ಹೇಳಿ, ಅವನು ಏನು ಮಾಡಿದ್ದಾನೆ ಅಂತ ಹೇಳಿ, ಅವನು ಕೆಟ್ಟವನು ಅವನು ಅಂತ ಹೇಳಿ ಡಿಸ್ಕ್ರೈಬ್ ಮಾಡಿ ಹೇಳ್ತಾನೆ. ಅಂದ್ರೆ ಇದು ಒಂದು ಫಿರ್ಯಾದಿನ ರೂಪದಲ್ಲಿ ಇದೆ. ಅದರಿಂದ ಇಟ್ ಶುಡ್ ಬಿ ಟೇಕನ್ ಆಸ್ ಎ ಕಂಪ್ಲೇಂಟ್, ಅಂಡ್ ಕಂಪ್ಲೇಂಟ್ ಇಸ್ ಅಡ್ಮಿಸಿಬಲ್ ಅಂಡರ್ ದಿಸ್ ಸೆಕ್ಷನ್ 8. ಕಂಪ್ಲೇಂಟ್ ಅಡ್ಮಿಸಿಬಲ್ ಇದೆ. ಅದರಿಂದ ಕಂಪ್ಲೇಂಟ್ ಅಂತ ಹೇಳಿ ತಗೊಂಡು ಅವಳು ಹೇಳಿರುವಂತ ಹೇಳಿಕೆ ಏನಿದೆ ಅದು ಅಡ್ಮಿಸಿಬಲ್ ಸ್ಟೇಟ್ಮೆಂಟ್ ಆಗುತ್ತೆ ಅಂತ ಹೇಳಿ ಕೋರ್ಟ್ ಅದನ್ನ ರೆಲೆವೆಂಟ್ ಫ್ಯಾಕ್ಟ್ ಸುಸಂಬದ್ಧವಾಗಿದೆ ಅಂತ ತಗೊಳ್ತಾರೆ. ಸೊ ಇದನ್ನ ಅಲ್ಲಿ ಒಂದು ವಿವರಣೆ ಇದೆ. ಈ ತರ ಕಂಪ್ಲೇಂಟ್ ಕಾಂಡಕ್ಟ್ ಅಂತ ತಗೊಂಡ್ರೆ, ಈಗ ಒಬ್ಬ ಸಪೋಸ್ ಎ ಗರ್ಲ್ ಇಸ್ ರೇಪ್ಡ್, ಶಿ ಗೋಸ್ ಅಂಡ್ ಲಾಜಸ್ ಎ ಕಂಪ್ಲೇಂಟ್ ಬಿಫೋರ್ ದ police, or she complains of that act before somebody else, then what she has told to that person, even if it is a statement, it is something which is relevant. It is relevant. But if she just keeps quiet and after some days or even after a time has been passed, she says that I have been raped by that person, then whether it is relevant is a question. See, there are recent cases where after keeping quiet for a long time, some people have complained that in such a situation their boss or the person at a workplace has committed assault, on the indecent assault, or sexually offended that person, sexual harassment ಆಗಿದೆ ಅಂತ ಕಂಪ್ಲೇಂಟ್ಸ್ ಆಗುತ್ತಲ್ಲ, ಅವಾಗ ಈ ಕಂಪ್ಲೇಂಟ್, ಈ ಸೆಕ್ಷನ್ ಇಂಪಾರ್ಟೆಂಟ್ ಇದೆ. ಸೊ ಕಂಪ್ಲೇಂಟ್, ವೆದರ್ ಇಟ್ ಇಸ್ ಟೇಕನ್ ಆಸ್ ಎ ಕಂಪ್ಲೇಂಟ್, ವೆದರ್ ಶಿ ಹ್ಯಾಸ್ ಕಂಪ್ಲೇಂಟ್ ಆಫ್ ದಟ್ ಇಮಿಡಿಯೇಟ್ಲಿ ಬಿಫೋರ್ ಎನಿಬಡಿ, ದಟ್ ಈಸ್ ಅ ರೆಲೆವೆಂಟ್ ಫ್ಯಾಕ್ಟ್. ಅದು ಸುಸಂಬದ್ಧವಾಗಿರುತ್ತೆ, ಅದು ತಗೋಬಹುದು. ಬಟ್ ಜಸ್ಟ್ ಬಿಕಾಸ್ ಶಿ ಕೀಪ್ಸ್ ಕ್ವೈಟ್, ದೆನ್ ಶಿ ಸೇಸ್ ದಟ್ ಶಿ ಹ್ಯಾಸ್, ಅವ್ರು ಯಾರಿಗೋ ಒಬ್ಬರಿಗೆ ಹೇಳಿದ್ರೆ, oh, this man had done this to me, that doesn't become relevant in that case. It doesn't become relevant. If it is in the form of a complaint, it becomes relevant according to section 8. Of course, it may be relevant under some other section, which we will be discussing further. But here, under section 8, as a thing which shows your conduct, a person or a statement which affecting the conduct of the person, it does not become relevant. There is one case, Queen Empress versus Abdullah, which is very important in this matter. So section 8 bandre, you have to mention this case, Queen versus Abdullah. In this case, this is the full bench of the Allahabad High Court which has given the decision. Later it goes to the Chief Justice Mahmood, Chief Justice, that is the sessions, the judge of Aligarh first convicts Abdullah of murder. He has committed a murder anta heli. Abdullah was prosecuted for the murder of a young girl. ಒಬ್ಬಳು ಹುಡುಗಿಯ ಮರ್ಡರ್ಗೆ, ಕೊಲೆಗೆ ಆರೋಪ ಇರುತ್ತೆ. She was called as Dulari. She was of the age of 15, between 15 to 20 years. 15 ಇಂದ 20 ವರ್ಷ ಮಧ್ಯದಲ್ಲಿ ಇರುವಂತ ಅವಳ ಆಯುಸ್ಸಿರುತ್ತೆ. She was described as a prostitute. So she was attacked while she was asleep in her home. ಮನೆಯಲ್ಲಿ ಅವಳು ಮಲಗಿದ್ದಾಗ ಅವಳ ಮೇಲೆ ಅಟ್ಯಾಕ್ ಆಗಿರುತ್ತೆ. It was already morning, ಬೆಳಗ್ಗೆ ಜಸ್ಟ್ ಮುಂಚೆ ಅರ್ಲಿ ಮಾರ್ನಿಂಗ್ ಆಗಿರುತ್ತೆ. ಒಂದು ಸ್ವಲ್ಪ ಲೈಟ್ ಬಂದಿರುತ್ತೆ, ಪೂರ್ತಿ ಲೈಟ್ ಇರೋದಿಲ್ಲ, ಪೂರ್ತಿ ಪ್ರಕಾಶ ಆಗಿರಲ್ಲ, ಸ್ವಲ್ಪ ಸೂರ್ಯನ ಪ್ರಕಾಶ ಕಾಣಿಸ್ತಾ ಇರುತ್ತೆ. ಮನೆಯಲ್ಲಿ ಇರ್ತಾಳೆ.
ಆ ಪ್ರಕಾಶದಲ್ಲಿ ಯಾರೋ ಒಬ್ಬ ಬಂದಿದ್ರೆ, ವ್ಯಕ್ತಿ ಮನೆಯಲ್ಲಿ ಬಂದಿದ್ರೆ ಅವನ್ನ ಗುರುತು ಹಿಡಿಯಕ್ಕಾಗತ್ತಾ ಅಂತಾನು ಪ್ರಶ್ನೆ ಇರುತ್ತೆ. So whether she can be able to identify that person who comes in the dark. Now in that darkness of the early morning, one person comes to attack her. He gets into her house and he cuts her throat with a razor. ಅವಳಿಗೆ ರೇಸರ್ ಇಂದ ಕತ್ತಲ್ಲಿ ವಾರ ಮಾಡಿ ಅವಳಿಗೆ ಗಾಯ ಮಾಡಿಸ್ತಾನೆ. ಅದರಿಂದ after that she tries to remove his hand. He holds her throat. When he holds her throat, she protest ಮಾಡ್ತಾಳೆ. ಅವಳು ಅದಕ್ಕೆ ಸ್ಟ್ರಗಲ್ ಮಾಡ್ತಾಳೆ. ಆ ಕೈಯನ್ನ ರಿಮೂವ್ ಮಾಡಕ್ಕೆ, ತೆಗಿಯಕ್ಕೆ ಟ್ರೈ ಮಾಡ್ತಾಳೆ. ತೆಗಿಯಕ್ಕೆ ಟ್ರೈ ಮಾಡುವಾಗ ಏನಾಗುತ್ತೆ, ಅವಳ ಕೈ ಬೆರಳಿಗೆ ಇಂಜುರಿ ಆಗುತ್ತೆ. She gets injured on her thumb, and there also that razor has been given an injury and there is a blood. So she was, when he cuts her throat and he goes away. Later on, when she was found in that state, she was taken first to a police station by her mother, and then to a hospital. Now the deputy magistrate is called and an assistant surgeon is there. Hospital surgeon idane. ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಮುಂದೆ ಅವಳಿಗೆ ಮಾತಾಡಕ್ಕೆ, ಅವಳ ಹೇಳಿಕೆ ಹೇಳಬೇಕು ಅಂತ ಹೇಳಿ ಕರೆಸ್ತಾರೆ. ಆದರೆ ಅವಳ ಕತ್ತಿಗೆ ತುಂಬಾ ಗಾಯ ಆಗಿರೋದ್ರಿಂದ, ಪೂರ್ತಿ ಕಟ್ಟಾಗಿರೋದ್ರಿಂದ ಅವಳಿಗೆ ಸರಿಯಾಗಿ ಮಾತು ಬರ್ತಾ ಇಲ್ಲ. ಅವಳ ವೋಕಲ್ ಕಾರ್ಡ್ಸ್, ಅವಳ ಸೌಂಡ್ ಬರುವಂಥ ಕಾರ್ಡ್ಸ್ ಇಂಜೂರ್ ಆಗಿರೋದ್ರಿಂದ ಅವಳ ಬಾಯಿಂದ ಏನು ಶಬ್ದ ಬರೋಕ್ಕೆ ಆಗೋದಿಲ್ಲ. ಶಿ ಕೆನ್ ನಾಟ್ ಟಾಕ್. ಸೊ ವಾಟ್ ಹ್ಯಾಪನ್ಸ್ ಇಸ್, ಶಿ ವಾಸ್ ಫುಲ್ಲಿ ಕಾನ್ಷಿಯಸ್. ಪೂರ್ತಿ ಅವಳ ಇದರಲ್ಲಿ ಇರ್ತಾಳೆ. ಆಗ ಯಾರು ಬಂದು ಅವಳಿಗೆ ಮಾತಾಡಕ್ ಬರ್ತಾರೆ, ಎಲ್ಲಾರ ಕಡೆ ಅವಳು ಕಣ್ಣು ಓಪನ್ ಮಾಡಿ ನೋಡ್ತಾ ಇರ್ತಾಳೆ. ಅವಳು ಗುರುತು ಮಾಡ್ಕೋತಾ ಇದ್ದಾಳೆ. ಶಿ ಇಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ who is talking to her. She shows recognition. She is fully conscious, but she cannot talk. Now what happens, her mother holds her in such a way with her elbow. The mother holds her and she lifts her head a little bit. She lifts her head and she enables her to answer. She says, you answer the question what is asked. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕ್ವಶನ್ ಕೇಳ್ತಾರೆ, ಅವಳು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಆನ್ಸರ್ ಮಾಡೋಕ್ಕಾಗಲ್ಲ, ಉತ್ತರ ಕೊಡೋಕ್ಕಾಗಲ್ಲ. ಆವಾಗ ಏನಾಗುತ್ತೆ, ಕೈಯಿಂದ ಸನ್ನೆ ಮಾಡಿಬಿಟ್ಟು ತೋರಿಸ್ತಾಳೆ. ಅವಳು ಮಾರ್ನಿಂಗ್ ಇತ್ತಾ, ನಿನಗೆ ಅರ್ಥ ಆಗ್ತಾ ಇದೆಯಾ? ಹೌದು ಅಂತ ಹೇಳ್ತಾಳೆ. ಅಲ್ಲಿ ಎಷ್ಟು ಗಂಟೆ ಆಗಿತ್ತು ಅಂದರೆ ಟೈಮ್ ಅವಳು ಹೇಳ್ತಾಳೆ, ಅರ್ಲಿ ಮಾರ್ನಿಂಗ್ ಆಗಿತ್ತು ಅಂತ ತೋರಿಸ್ತಾಳೆ. ಕೈಯಿಂದ ಅವಳು ಸನ್ನೆ ಮಾಡಿ ತೋರಿಸ್ತಾಳೆ. ತುಂಬಾ ಕತ್ಲಿ ಇತ್ತಾ ಅಂತ ಹೇಳಿದ್ರೆ ಇಲ್ಲ ಅಂತ ಕೈ ಅಲ್ಲಾಡಿಸ್ತಾಳೆ. ಇಲ್ಲ ಅಂತ ನೋಡಕ್ಕಾಗತ್ತಾ ಅಂತ ಹೌದು ಅಂತ ಕೈ ಅಲ್ಲಾಡಿಸ್ತಾಳೆ. ಸೊ ಬರೀ ಅವಳು ಕೈ ಅಲ್ಲಾಡಿಸ್ಬಿಟ್ಟು ಅವಳು ಹೌದು ನನಗೆ ಗೊತ್ತಾಗುತ್ತೆ, ಯಾರು ಬರ್ತಾರೆ ಅವನಿಗೆ ಗುರುತು ಹಿಡಿಬಹುದು ಅಂತ ಹೇಳ್ತಾಳೆ. ಸರಿ, ಅವಾಗ ಅವಳ ತಾಯಿ ಅವಳ ಮುಂದೆ ಯಾರು ಬಂದಿದ್ರು, ನಿನಗೆ ಯಾರು ಅಟ್ಯಾಕ್ ಮಾಡಿದ್ರು ಅಂತ ಕೆಲವರ ಹೆಸರುಗಳನ್ನ ಹೇಳ್ತಾರೆ. ಇಸ್ಮಾಯಿಲ್ ಇತ್ತ, ಅಕ್ಬರ್ ಖಾನ್ ಇತ್ತ, ಹುಸೇನ್ ಇತ್ತ, ಖುದಾ ಬಕ್ಷ್ ಇತ್ತ. ಸಿ ದೋಸ್ ಪೀಪಲ್ ಹೂ ಆರ್ ವಿಸಿಟಿಂಗ್ ಹರ್, their names were taken in front of her. So for every name she said no. She just shook her hand. She said no. But then when they said, was it Abdullah? Then she says yes. ಅದನ್ನ ಹೌದು ಅಂತ ಕೈ ಹಲ್ಲಾಡಿಸ್ತಾಳೆ. ಸೊ ಅಬ್ದುಲ್ಲಾ ಬಂದಿದ್ದ ನನಗೆ ಅಟ್ಯಾಕ್ ಮಾಡಕ್ಕೆ ಅಂತ ಅವಳು ನೆಗೆಟಿವ್ ಇದರಲ್ಲಿ ಅವನ ಕೈಯಿಂದ ತೋರಿಸಿರೋದ್ರಿಂದ ಈಗ ಅದನ್ನ ಬರ್ಕೋತಾರೆ. ಆವಾಗ ಕತ್ಲಿತ್ತು, ಯಾವುದೋ ಒಂದು ಲೈಟ್ ಇರ್ಲಿಲ್ಲ, ಆದ್ರೆ ನನಗೆ ಗೊತ್ತಾಗುತ್ತೆ ಅವನೇ ಅಂತ ನಾನು ಗುರ್ತು ಮಾಡ್ಕೋಬಹುದು ಅಂತ ಎಲ್ಲ ಕೈಯಿಂದ ಹೇಳ್ತಾನೆ. 3 ದಿನ ಅವಳು ಜೀವಂತವಾಗಿರ್ತಾಳೆ. ಮೂರನೇ ದಿನ ಪ್ರಾಣ ಬಿಡ್ತಾಳೆ. ಶಿ ಡೈಸ್ ಆನ್ ದ 3rd day. Now on these facts, the session judge of ಅಲಿಗಢಲ್ಲಿ ಫಸ್ಟ್ ಬಂದಿದೆ ಇದು, ಅಲ್ಲಿ
ಅಬ್ದುಲ್ಲಾಗೆ ಕನ್ವಿಕ್ಷನ್ ಆಗುತ್ತೆ. He appeals to the High Court. Full bench of the High Court say that, see, this is relevant under section 8 ಅಂತ ಹೇಳಿ ಕಾಂಡಕ್ಟ್ ಆಫ್ ಅನ್ ಇಂಜರ್ಡ್ ಪರ್ಸನ್. ನೀವು ಸ್ಟೇಟ್ಮೆಂಟ್ ಹೇಳಿದ್ದಾಗ ಅವಳ ನಡತೆ ಕೈಯಿಂದ ತೋರಿಸ್ತಾ ಇರೋದ್ರಿಂದ ಇದು ತಗೋಬಹುದು. ಮತ್ತೆ 32ನೇ ಸೆಕ್ಷನ್ ಅಲ್ಲಿ ಮರಣ ಸಮಯದ ಹೇಳಿಕೆ ಅಂತಾನು ತಗೋಬಹುದು ಅಂತ ಹೇಳ್ತಾರೆ. ಸೊ ಮರಣ ಸಮಯದ ಹೇಳಿಕೆ ಈವನ್ ಆ ವ್ಯಕ್ತಿ ಜೀವಂತ ಇಲ್ಲ ಅಂದ್ರೂ ಅವರು ಮರಣ ಸಮಯದಲ್ಲಿ ಹೇಳಿರುವಂತ ಹೇಳಿಕೆ ಅದನ್ನ ಸುಸಂಬದ್ಧವಾಗಿರುತ್ತೆ ಅಂತ 32ನೇ ಸೆಕ್ಷನ್ ಹೇಳುತ್ತೆ. ಅದ್ರ ಪ್ರಕಾರನೂ ಆಗುತ್ತೆ ಅಂತ. ಬಟ್ ಅಲ್ಲಿ ಜಸ್ಟಿಸ್ ಮೆಹಮೂದ್ is the chief justice. He said that under 8 section 8 it is relevant, it is not relevant under section 32. 32ನೇ ಸೆಕ್ಷನ್ ಅಲ್ಲಿ ಇದು ಸುಸಂಬದ್ಧ ಅಲ್ಲ, ಇದು ಮರಣ ಸಮಯದ ಹೇಳಿಕೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇದು ಯಾಕೆ ಹೇಳಕ್ಕಾಗಲ್ಲ ಅಂದ್ರೆ ಅಲ್ಲಿ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಇವಳು ಕೈಯಿಂದ ಸನ್ನೆ ಮಾಡಿದಾಗ ಅದು ಸ್ಟೇಟ್ಮೆಂಟ್ ಅಂತ ತಗೊಳಕ್ಕಾಗಲ್ಲ ಅಂತ ಹೇಳ್ತಾನೆ, ಜಡ್ಜ್ ಹೇಳ್ತಾರೆ. ದೆನ್ ಕಾಂಡಕ್ಟ್ ಇಸ್ ಅವಳ ನಡತೆ ಅಂತ ತಗೋಬಹುದು ಸೆಕ್ಷನ್ 8 ಇಂದ. ಸೊ ದಟ್ ಈಸ್ ಎ ರಿಲೆವೆಂಟ್ ಫ್ಯಾಕ್ಟ್ ಅಂತ ಹೇಳ್ತಾರೆ. ಈಗ ಅದರಲ್ಲಿ ಫುಲ್ ಬೆಂಚ್ ಅಂದ್ರೆ 5 ಜಡ್ಜಸ್ ಇರ್ತಾರೆ. 2 ಜಡ್ಜ್ ಅಗ್ರಿ ಮಾಡ್ತಾರೆ, ಹೌದು 8ನೇ ಸೆಕ್ಷನ್ ಅಲ್ಲಿ ತಗೋಬಹುದು, 32 ನಲ್ಲಿ ತಗೊಳಕ್ಕಾಗಲ್ಲ. ಮಿಕ್ಕಿದ 2 ಜಡ್ಜಸ್ ಹೇಳ್ತಾರೆ ಇಲ್ಲ ಇದು ಇದ್ರ ಪ್ರಕಾರನೂ ತಗೋಬಹುದು, 32 ಸೆಕ್ಷನ್ ಅಲ್ಲಿ ಮರಣ ಸಮಯದ ಹೇಳಿಕೆ ಅಂತಾನು ತಗೋಬಹುದು. ನಾವು ವಾಟ್ ಈಸ್ ದ ಕಾಂಡಕ್ಟ್ ಹಿಯರ್? ಸಿ, ವಾಟ್ ಈಸ್ ದ ಕಾಂಡಕ್ಟ್ ಟು ಬಿ ಟೇಕನ್? ಕಾಂಡಕ್ಟ್ ಅಂದ್ರೆ ಯಾವ ನಡತೆ ತಗೋಬೇಕು? ಇಲ್ಲಿ ಜಸ್ಟಿಸ್ ಮೆಹಮೂದ್ ಹೇಳ್ತಾರೆ, ಸಿ ಎನಿಥಿಂಗ್ if I were to hold that the word conduct meant only conduct directly resulting from the circumstances in which the crime was committed and without any intervening cause, then the illustration which is given here is not effective. So for example, ಇಲ್ಲಿ ಇಲಸ್ಟ್ರೇಷನ್ ಏನ್ ಕೊಟ್ಟಿದ್ದಾರೆ, ದೃಷ್ಟಾಂತ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅವರ ಇದರಲ್ಲಿ ಡೈಯಿಂಗ್ ಡಿಕ್ಲರೇಷನ್ ಅಂತ. ಫಾರ್ ಎಕ್ಸಾಂಪಲ್, ಈಗ ಯಾವ ವ್ಯಕ್ತಿ ಏನಾದರೂ ಮಾಡಿದ್ದೆ, ಒಂದು ಇದನ್ನ ಮಾಡಿದ್ರೆ, ಕ್ರೈಮ್ ಮಾಡಿದ್ರೆ, ಅಪರಾಧ ಮಾಡಿದ್ರೆ ಅವನಿಗೆ ನೇರವಾಗಿ ಅವನಿಗೆ ಸಂಬಂಧ ಇಲ್ಲ ಅಂತಂದ್ರೆ ಅದನ್ನ ತಗೊಳಕ್ಕಾಗಲ್ಲ, ಬರೀ ಹೇಳಿಕೆ ತಗೊಳಕ್ಕಾಗಲ್ಲ. ಆದ್ರೆ ಅದು ಇನ್ಫ್ಲೂಯೆನ್ಸ್ ಮಾಡಿದ್ರೆ, ಯಾವ್ದು ಇನ್ಫ್ಲೂಯೆನ್ಸ್ ಮಾಡುತ್ತೆ? ಆ ಪ್ರತ್ಯಕ್ಷ ಕೊಲೆನ ಇನ್ಫ್ಲೂಯೆನ್ಸ್ ಮಾಡಬೇಕು, ಅಥವಾ ಕೊಲೆಯಿಂದ ಏನು ಇಂಜುರಿ ಆಗುತ್ತೆ ಅದನ್ನ ಇನ್ಫ್ಲೂಯೆನ್ಸ್ ಮಾಡಬೇಕು, ಅಥವಾ ಅದರಿಂದ ಆಗಿರುವಂತ ನಡತೆ ಇನ್ಫ್ಲೂಯೆನ್ಸ್ ಮಾಡಬೇಕು. ಇದು ಅದರಿಂದ ಆಗಿರೋ ನಡತೆ ತೋರಿಸ್ತಾ ಇಲ್ಲ, ಇದು ನಂತರ ಅವಳು ಮಾತಾಡಿದಾಳೆ. ಸೊ ವೆನ್ after the crime, when they have asked her a question, she has answered that it is not influencing her conduct at the time of the crime or something which is related to the crime. It is only giving the answer to the question who somebody has said. So it does not apply according to section 8, it applies according to section 32 anta there is a difference of opinion in the judges. So they say that under section 8, when you say conduct, it should be influenced by that person's, see what it says is the conduct should those statements accompany and explain acts other than statements, number 1, and conduct in reference to any fact in issue, and an offense against whom is the subject of any proceeding is relevant if such conduct influences any fact in issue. So ಕೋರ್ಟ್ ಮುಂದೆ ಇರುವಂತ ವಿವಾದ್ಯ ಪ್ರಶ್ನೆಗೆ ಪ್ರೇರಣೆ ಮಾಡ್ತಾ ಇರುವಂತ, ಉತ್ಪ್ರೇರಿತ ಮಾಡ್ತಾ ಇರುವಂತ ನಡತೆ ಇದ್ರೆ ಅದು ಸೆಕ್ಷನ್ 8 ಅಲ್ಲಿ ಬರುತ್ತೆ. ಸೊ if something has been done by virtue of which she has got injured and she has said that ಆ ಇಂಜುರಿ ಆಗ್ತಾ ಇರೋದನ್ನ ಹೇಳ್ತಾ ಇದ್ದಾಳೆ, ಅದಕ್ಕೆ ಸಂಬಂಧಪಟ್ಟಿರುವಂತಹ ನಡತೆ ಅಂದ್ರೆ ಅವಳ ಭಯ ಪಡ್ಕೊಂಡಿದ್ದಾಳೆ, ಅಥವಾ ಅವಳ ಏನಾದ್ರೂ ಉಸಿರಾಡ್ತಾ ಇಲ್ಲ, ಅಥವಾ ಅವ್ರದ್ದು ಏನಾದ್ರೂ ಒಂದು ತೋರಿಸ್ತಾ ಇದ್ದಾಳೆ ಅದನ್ನ. ಬಟ್ ವೆನ್ ಯು ಆಸ್ಕ್ ಎ ಕ್ವೆಶ್ಚನ್ ಶಿ ಇಸ್ ಆನ್ಸರಿಂಗ್, ಬರೀ ಅವಳು ಉತ್ತರ ಕೊಡ್ತಾ ಇದ್ರೆ ಅದು 8 ಅಲ್ಲಿ ಬರಲ್ಲ, ಮರಣ ಸಮಯದ ಹೇಳಿಕೆ ಅಂತ ಬರುತ್ತೆ ಅಂತ ಆ ಜಡ್ಜಸ್ ಡಿಫರ್ ಆಗುತ್ತೆ. ಬಟ್ ದೆನ್ ಅಕಾರ್ಡಿಂಗ್ ಟು ಜಸ್ಟಿಸ್ ಮೆಹಮೂದ್, it was held that it is relevant under section 8 because whatever the question has been stated, in response to that she changes the signs. So again there was a
as we have discussed, we will be discussing again in our in section 32, that anything, even if it is in the form of signs also, is taken as a statement. It can be taken as a statement. So it is relevant. What she has said is relevant at the birth. So this is Queen Empress versus Abdullah. So here the question in this case is whether it is conduct or whether it is dying declaration. So you could write this for section 32 also, and you could write this for section 8 also. Then what is as I told you just now, R versus Palmer case. In that case, what had happened is the person had given, as I told you, he had given poison to his friend. So he was arrested and he was accused of poisoning his friend. ಸೊ ಪಾಯ್ಸನ್ ಕೊಡಕ್ಕೆ ಮಾಡಿದ್ದಾನೆ ಅಂತ ಹೇಳಿ, ಪಾಯ್ಸನ್ ಕೊಟ್ಟಿದ್ದಾನೆ ಅಂತ ಹೇಳಿದೊಳಗೆ ಅವರ ಏನು ತೋರಿಸ್ತಾರೆ ಅಂದ್ರೆ, ಈ ಪಾಯ್ಸನ್ ಅದನ್ನ ಅವರು ಒಂದು ಸೀಲ್ ಮಾಡಿ ಇವರ ಡಾಕ್ಟರ್ಸ್ ಆಫೀಸಿಂದ ಒಬ್ಬರ ಅದನ್ನ ಐಡೆಂಟಿಫೈ ಮಾಡಕ್ಕೆ, ಯಾವ ವಿಷ ಅಂತ ಐಡೆಂಟಿಫೈ ಮಾಡಕ್ಕೆ ಅದು ಲಂಡನ್ಗೆ ಕಳಿಸ್ತಾರೆ. ಲಂಡನ್ ಅಲ್ಲಿ ಒಂದು ಇದನ್ನ ಸೈಂಟಿಫಿಕಲಿ ಅದನ್ನ ರಿಸರ್ಚ್ ಮಾಡೋರಿಗೆ ಮೆಡಿಕಲ್ ಎಕ್ಸಾಮಿನರ್ಸ್ ಆಫೀಸಲ್ಲಿ ಅದನ್ನ ಯಾವ ರೀತಿ ಅದನ್ನ ವಿಷ ಅಂತ ನಾವು ಗುರುತಿಟ್ಕೋಬೇಕು, ಯಾವುದು ವಿಷ ಅದು ಅಂತ ನೋಡಕ್ಕೆ ರಿಪೋರ್ಟ್ ತಗೊಳಕ್ಕೆ ಕಳಿಸಿರ್ತಾರೆ. ಇವನೇನ್ ಮಾಡ್ತಾನೆ, ಯಾರು ವ್ಯಕ್ತಿ ಈ ಪಾಲ್ಮರ್ ಅಂದ್ರೆ ಅವನು ಆರೋಪಿ ಇರ್ತಾನಲ್ಲ, ಅವನು ಯಾವ ಕ್ಯಾರೇಜ್ ಅಲ್ಲಿ ಯಾವ ಇದರಲ್ಲಿ ಈ ವಿಷ ತಗೊಂಡು ಹೋಗ್ತಾ ಇರ್ತಾರಲ್ಲ, ಆ ಕ್ಯಾರೇಜ್ಗೆ ಒಂದು ಇದನ್ನ ಆಕ್ಸಿಡೆಂಟ್ ಮಾಡಕ್ಕೆ ಒಬ್ಬ ವ್ಯಕ್ತಿನ ಬ್ರೈಬ್ ಮಾಡ್ತಾನ. ಅವನು ಆ ಕ್ಯಾರೇಜ್ ಓವರ್ಟರ್ನ್ ಮಾಡು ನೀನು, ಅಂದ್ರೆ ಅದು ಎಲ್ಲೋ ವಿಷದ ಬಾಟಲ್ ಎಲ್ಲೋ ಆದ್ರೂ ಹೋಗ್ಬಿಡ್ಬೇಕು, ಅದು ಸಿಗ್ಬಾರ್ದು ಅವ್ರಿಗೆ, ಅದರದ್ದು ರಿಪೋರ್ಟ್ ಬರಬಾರ್ದು ಅಲ್ಲಿಂದ ಅಂತ ಹೇಳಿ ಅವನು ಪ್ರಯತ್ನ ಪಡ್ಕೋತಾನೆ. ಒಂದು. ಎರಡನೇದಾಗಿ ಅದು ಅನಾಲಿಸಿಸ್ ಆಗುತ್ತೆ ಲಂಡನ್ ಅಲ್ಲಿ, ಅನಾಲಿಸಿಸ್ ಆಗಿ ಅದು ವಿಶ್ಲೇಷಣೆ ಆಗಿ ಲಂಡನ್ ಇಂದ ವಾಪಸ್ ಬರ್ತಾ ಇರುವಾಗ ಅವನು ಅದು ಏನಿದೆ ಅಂತ ತೋರ್ಸಕ್ಕೆ ಅವನು ಪೋಸ್ಟ್ ಆಫೀಸ್ಗೆ ಹೋಗಿ ಅದು ಬಂದಿರೋಂಥ ಪ್ಯಾಕೇಜ್ಗೆ ಓಪನ್ ಮಾಡಕ್ ನನಗೆ ಅವ್ನು ದುಡ್ಡು ಕೊಟ್ಬಿಟ್ಟು ನಾನು ಓಪನ್ ಮಾಡಬೇಕು ಅದ್ರಲ್ಲಿ ಏನ್ ರಿಪೋರ್ಟ್ ಬಂದಿದೆ ಅದು ನೋಡ್ಬೇಕು ಅಂತ ಹೋಗ್ತಾನೆ. ಸೊ ಈ ಎರಡೂ ಕಾಂಡಕ್ಟ್ ನೋಡ್ಬಿಟ್ಟು ಅವನ ಕಾಂಡಕ್ಟ್ ಆಫ್ಟರ್ ದ ಫ್ಯಾಕ್ಟ್ ಈವನ್ ವಿಚ್ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ಹಿಮ್ ಅದನ್ನ ತೋರಿಸುವಾಗ ಕೋರ್ಟ್ ಹೇಳುತ್ತೆ ಅವನು ನಡುತ್ತೆ ಆ ಫ್ಯಾಕ್ಟ್ಗೆ ಸಂಬಂಧಪಟ್ಟಿರೋದಿದೆ, ಅಂದ್ರೆ ಏನು ಅವನು ವಿಷ ಕೊಟ್ಟಿದ್ದಾನ ಅಂತ ಏನು ವಿವಾದ ಸಂಗತಿ ಇದೆ ಅದಕ್ಕೆ ಸಂಬಂಧಪಟ್ಟಿರುವಂತ ಈ ಸಂಗತಿ ಇರೋದ್ರಿಂದ ಇದು ಸುಸಂಬದ್ಧವಾಗಿದೆ ಅಂತ ಹೇಳಿ ಅದನ್ನ ಸಾಕ್ಷಿ ಅಂತ ತಗೋತಾರೆ. ಸೊ ದಟ್ ಫ್ಯಾಕ್ಟ್ ಕ್ಯಾನ್ ಬಿ ಗಿವನ್ ಇನ್ ಎ ಎವಿಡೆನ್ಸ್ ವಿಚ್ he shows his conduct after that thing has happened. So this is R versus Palmer, Palmer. So we have discussed these two cases, R versus Palmer, then Queen versus Abdullah. Then we have seen some illustrations to section 8. We'll continue this because there is one more case which we'll be discussing in detail, and then we will be summarizing the section. Okay, Queen Empress versus Abdullah. Then there is one more illustration which you have to add, that is relating to the bond. And then about the crime. So here section 8 speaks about all these things which are relevant in the fact of issue. What is the fact in issue? Whenever there is a point in issue, that person who is a party to the proceeding, his motive, his preparation and his conduct, whatever facts are showing these three things are relevant to be given as evidence. See, here we are not proving, we are saying what is relevant to be given as evidence. It will be proved again with the help of the evidence given before the court. Whether it is admissible or not, first that is the question. That is the question. Once it is admissible, then the next question comes of proof. So in this case, the case relating to R versus Palmer is important, then Queen versus Abdullah. These two cases are very important in this case. We will continue our discussion on this tomorrow, and we'll go to the next section, and along with that we will discuss one case which has all these sections a part of it. Okay, yes. So thank you very much for having attended, and
If any doubt is there relating to this particular thing, I think that you can just write down the answer that how does motive, preparation, and conduct become relevant facts? Okay, and just write the answer to that along with these two cases and the illustrations which we have discussed today. Thank you very much.